ಶ್ರೀ ಗುರುಭ್ಯೋ ನಮಃ. ಧರ್ಮೋ ರಕ್ಷತಿ ರಕ್ಷಿತಃ, ಸಂಸ್ಕೃತಿ ರಕ್ಷತಿ ರಕ್ಷಿತ. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ, ಸಂಸ್ಕೃತಿಯನ್ನು ರಕ್ಷಿಸಿದರೆ ಅದು ನಮಗೆ ರಕ್ಷೆಯಾಗುತ್ತದೆ. ಇವತ್ತು ನಾವೆಲ್ಲ ಸೇರಿರೋದು ಈ ಒಂದು ಮಂತ್ರವನ್ನು ಜಪಿಸೋಕೆ, ಘೋಷಣೆಯನ್ನು ಕೂಗೋಕೆ. ಇವತ್ತಿನ ಸುಸಂದರ್ಭ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ 2024. ಇಲ್ಲಿರುವುದು ದಿವ್ಯ ಭವ್ಯ ಹವ್ಯಲೋಕ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಮೊದಲನೇ ದಿನದ ಮೊದಲನೇ ಗೋಷ್ಠಿ ಆರಂಭಿಸ್ತಾ ಇದ್ದೀವಿ. ಗೋಷ್ಠಿಯ ವಿಷಯ 21ನೇ ಶತಮಾನದ ಹವ್ಯಕರು. ನೋಡಿ, ಗೋಷ್ಠಿ ಇದರಲ್ಲೇ ಇದೆ. ಗೋ ಪ್ಲಸ್ ಟಿ ಅಂತ ಹೇಳಿದರೆ, ಗೋವು ಎಂದರೆ ಗೋವು. ನಮ್ಮ ಹವ್ಯಕ ಸಮುದಾಯದ ಆರಾಧ್ಯ ಗೋಮಾತೆ. ಗೋಮಾತೆಯನ್ನು ಮನಸ್ಸಲ್ಲಿ ಸ್ಮರಿಸ್ತಾ ಈ ಗೋಷ್ಠಿಯನ್ನು ಪ್ರಾರಂಭಿಸೋಣ. ಇವತ್ತಿನ ಗೋಷ್ಠಿಯಲ್ಲಿ 21ನೇ ಶತಮಾನದ ಹವ್ಯಕ ಸಮುದಾಯದ ಕುರಿತು ಹವ್ಯಕರ ಜೀವನ ಮಟ್ಟ, ಪರಂಪರೆ ಮತ್ತು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನು ಚರ್ಚಿಸಲಾಗುತ್ತೆ. ಈ ವಿಷಯಗಳು ಹವ್ಯಕ ಸಮುದಾಯದ ಆಧುನಿಕತೆ ಮತ್ತು ಸಂಪ್ರದಾಯಗಳ ಸಂಯೋಜನೆಯನ್ನು ತೋರಿಸ್ತವೆ. ಅದರಲ್ಲಿ ಕೆಲವು ವಿಷಯಗಳಂದರೆ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕತೆ, ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆ, ಸಮುದಾಯದ ಏಕತೆ, ಅಂತಾರಾಷ್ಟ್ರೀಯ ಸಂಪರ್ಕ, ಮತ್ತು ಇನ್ನೂ ಹೊಸ ವಿಚಾರಗಳೆಂದರೆ ಹವ್ಯಕರ ಆಚರಣೆಗಳಲ್ಲಿ ಎಕೋ ಫ್ರೆಂಡ್ಲಿ ಪ್ರಯತ್ನಗಳು, ಆಧುನಿಕ ಜೀವನ ಶೈಲಿಯ ಪರಿಣಾಮಗಳು ಮತ್ತು ಅದರ ವಿರುದ್ಧ ಹವ್ಯಕರ ನಿಲುವು, ಆಧುನಿಕ ಹೆಣ್ಣು ಮಕ್ಕಳ ಪಾತ್ರ ಮತ್ತು ಸಬಲೀಕರಣ. ಇಂಥ ಹಲವು ವಿಷಯಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತಿದೆ. ಇವತ್ತಿನ ಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮನಿಸಿದಂಥ ಮಹಾನ್ ವಿದ್ವಾಂಸರು, ಅತಿಥಿಗಳಾದ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಅವರು ಹಾಗೂ ಡಾಕ್ಟರ್ ರಾಮಕೃಷ್ಣ ಭಟ್ ಕುಟೇಲು ಅವರು, ಹಾಗೂ ಈ ಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಡಾಕ್ಟರ್ GL ಹೆಗ್ಡೆ ಕುಮಟಾ ಇವರ ಈ ಎಲ್ಲ ಗಣ್ಯರಿಗೆ ವೇದಿಕೆಯಲ್ಲಿ ನಮಸ್ಕರಿಸ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮಗೆಲ್ಲ ಆದರದ ಸ್ವಾಗತ. ಗೋಷ್ಠಿ ನಡಿಬೇಕಂದ್ರೆ ವೇದಿಕೆ ಎದುರುಗಡೆ ಇರುವಂಥ ನಮ್ಮ ಶಕ್ತಿ ಹವ್ಯಕರು, ನೀವು ಕೂಡ ಅಷ್ಟೇ ಮುಖ್ಯ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಗಣ್ಯರನ್ನು ಪರಿಚಯಿಸುವುದು ಮತ್ತು ಅವರ ಬಗ್ಗೆ ತಿಳಿದುಕೊಳ್ಳುವುದು ನಮಗೆ ಒಂದು ಗೌರವ ಹಾಗೂ ಸಂಪ್ರದಾಯ ಕೂಡ. ಇಂಥ ಕಾಯಕ ನನಗೆ ಸಿಕ್ಕಿದ್ದಕ್ಕೆ ನನಗೆ ಇದು ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಶ್ರೀಯುತರಾದ ವಿದ್ವಾಂಸ ಉಮಾಕಾಂತ್ ಭಟ್ ಅವರ ಬಗ್ಗೆ ಒಂದು ಕಿರು ಪರಿಚಯ. ವಿದ್ವಾನ್ ಉಮಾಕಾಂತ್ ಭಟ್ಟರು ಖ್ಯಾತ ಯಕ್ಷಗಾನ ಅರ್ಥಧಾರಿಯಾಗಿ, ಪ್ರವಚನಕಾರರಾಗಿ, ಉಪನ್ಯಾಸಕರಾಗಿ ಹಾಗೂ ಕವಿಯಾಗಿ ನಾಡಿನ ಉದ್ದಗಲಗಳಲ್ಲೂ ಪ್ರಸಿದ್ಧರಾದವರು. ನ್ಯಾಯಶಾಸ್ತ್ರ ಪಂಡಿತರಾಗಿ, ಪ್ರಾಚಾರ್ಯರಾಗಿ, ಮೇಲುಕೋಟೆಯ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿದ ಉಮಾಕಾಂತ್ ಭಟ್ರವರು ಬಹುಮಾನ್ಯರು ಮತ್ತು ಬಹುಶ್ರುತ ವಿದ್ವಾಂಸರು. ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯವು ಪ್ರತಿಷ್ಠಿತ ವಿದ್ಯಾ ವಾಚಸ್ಪತಿ ಪದವಿಯನ್ನು ಇವರಿಗೆ ನೀಡಿ ಪುರಸ್ಕರಿಸಿದೆ. ನಮ್ಮ ಇನ್ನೊಬ್ಬ ಅತಿಥಿಗಳಾದ ಡಾಕ್ಟರ್ ರಾಮಕೃಷ್ಣ ಭಟ್ ಕುಟೇಲು ಅವರ ಬಗ್ಗೆ ಒಂದು ಕಿರು ಪರಿಚಯ. ರಾಮಕೃಷ್ಣ ಭಟ್ ಕುಟೇಲು ಅವರು ದೇಶದ ಅತ್ಯಂತ ಹಳೆಯ ಸಂಸ್ಕೃತ ಕಾಲೇಜುಗಳಲ್ಲಿ ಒಂದಾದ
ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಕರಣ ಸ್ನಾತಕೋತ್ತರ ಪದವಿ MA ಪದವಿಯನ್ನು ಅಧ್ಯಯನ ಮಾಡಿದ್ದಾರೆ. ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ ಅವರು ತಮ್ಮ ಸಂಶೋಧನಾ ಪ್ರಬಂಧಕ್ಕಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಇದಲ್ಲದೆ ಶೃಂಗೇರಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ MPhil ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಭಟ್ರವರು ಬ್ರಾಹಿ ಶಾರದಾ ಗ್ರಂಥ, ನಂದಿನಗರಿ, ತಿಗಳರಿ ಮುಂತಾದ ವಿವಿಧ ಪ್ರಾಚೀನ ಭಾರತೀಯ ಲಿಪಿಗಳನ್ನು ಅರಿತವರು ಮತ್ತು ಧರ್ಮ ಗ್ರಂಥಗಳನ್ನು ಓದುವಲ್ಲಿಯೂ ಸಮರ್ಥರಾಗಿದ್ದಾರೆ. ಅವರು ಮಹಾಮಹೋಪಾಧ್ಯಾಯ ವಿದ್ವಾನ್ N. ರಂಗನಾಥ್ ಶರ್ಮಾ ಅವರ ಶಿಷ್ಯರಲ್ಲಿ ಒಬ್ಬರು. ಮಹಾಮಹೋಪಾಧ್ಯಾಯ ವಿದ್ವಾನ್ N. ರಂಗನಾಥ್ ಶರ್ಮಾ ಅವರ ಕೃತಿಗಳ ಮೇಲೆ ಪ್ರತ್ಯೇಕವಾಗಿ ವೆಬ್ ಪುಟವನ್ನು ರಚಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಡಾಕ್ಟರ್ ಭಟ್ ಅವರು ಕನ್ನಡದಲ್ಲಿ ಮಹರ್ಷಿ ಯಾಜ್ಞವಲ್ಕ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇದಲ್ಲದೆ ಅವರು ವಾಕ್ಯ ಪದದ ಬ್ರಹ್ಮಕಾಂಡ ಕಲಾ ಮತ್ತು ಕ್ರಿಯಾಯೇ, ಆದಿತ್ಯ ಹೃದಯಂ, ವಾಲ್ಮೀಕಿ ಮಣಿಹಾರ ಮೊದಲಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಮೌಲ್ಯಮಾಪನ ಕುಲಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ GL ಹೆಗ್ಡೆ ಕುಮಟಾ ಅವರು. ಅವರ ಒಂದು ಕಿರುಪರಿಚಯ ಮಾಡುವುದಕ್ಕೆ ಕೂಡ ನನಗೆ ಬಹಳ ಸಂತೋಷ ಹಾಗೂ ಸ್ಫೂರ್ತಿ. ಈ ಪರಿಚಯದಲ್ಲೇ ಅವರ ವಿದ್ವತ್ತನ್ನು ನಾವು ಕಾಣ್ಬೋದು. ಡಾಕ್ಟರ್ GL ಹೆಗ್ಡೆ ಅವರು MA ಪದವಿಯಲ್ಲಿ ಸ್ವರ್ಣ ಪದಕ ಪಡೆದ ಹೆಮ್ಮೆಯ ಹವ್ಯಕ ಹಾಲಕ್ಕಿ ಸಮಾಜ ಒಂದು ಅಧ್ಯಯನ, ಇದು ಇವರ ಮಹಾಪ್ರಬಂಧ. 1982ರಿಂದ 2019ರವರೆಗೆ ಕುಮಟಾದ ಬಳಿಗಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದೀರ್ಘಕಾಲದ ಅನುಭವಿ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಮಾರ್ಗದರ್ಶಕರು. ಇವರ ಮಾರ್ಗದರ್ಶನದಲ್ಲಿ ಸುಮಾರು 5 ಜನ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಯಕ್ಷಗಾನ ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕರು, ಯಕ್ಷಗಾನ ಪ್ರಸಂಗಕರ್ತರು, ಯಕ್ಷಗಾನ ನಿರ್ದೇಶಕರು ಮತ್ತು ತಾಳಮದ್ದಲೆ ಕಲಾವಿದರು, ಗಮಕಿ, ವ್ಯಾಖ್ಯಾನಕಾರರು, ಚಲನಚಿತ್ರಗಳಲ್ಲಿ ಪಾತ್ರವಹಿಸಿದ ಅನುಭವಿ ಕಲಾವಿದರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಲ್ಲಿ ಅಧ್ಯಕ್ಷ ಪದವಿಯನ್ನು ವಹಿಸಿದರು. ಈ ಗಣ್ಯರ ಮಧ್ಯೆ ನಾನು ಇಲ್ಲಿ ಕುಳಿತುಕೊಂಡು ಇವರ ಬಗ್ಗೆ ಕಿರುಪರಿಚಯ ಮಾಡಿ ಇವರು ಹೇಳುವಂಥ ವಿಚಾರಧಾರೆಗಳು, ವಿಷಯಗಳನ್ನು ಕೇಳುವುದಕ್ಕೆ ಒಂದು ಧನ್ಯತಾ ಭಾವವನ್ನು ಅನುಭವಿಸ್ತಾ ಇದ್ದೀನಿ. ಬನ್ನಿ ಇವಾಗ ಗೋಷ್ಠಿಯ ವಿಷಯಗಳನ್ನು ಹೇಳಿ ಗೋಷ್ಠಿಯನ್ನು ಪ್ರಾರಂಭಿಸೋಣ. ಇಂದು ಹವ್ಯಕ ಸಮುದಾಯದ ದಿವ್ಯ ಭವ್ಯ ಪರಂಪರೆ ಬಗ್ಗೆ ಹೆಚ್ಚಿನ ವಿಷಯ ತಿಳಿದುಕೊಳ್ಳೋದಕ್ಕೆ ನಮ್ಮ ಗಣ್ಯರಾದಂಥ ಇಬ್ಬರು ವಿದ್ವಾಂಸರು ಇಲ್ಲಿದ್ದಾರೆ. ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈಯವರು ಹವ್ಯಕ ಸಂಸ್ಕೃತಿಯ ಸಂರಕ್ಷಣೆ ಎನ್ನುವ ವಿಷಯದ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದಾರೆ. ಡಾಕ್ಟರ್ ರಾಮಕೃಷ್ಣ ಭಟ್ ಕುಟೇಲು ಅವರು ಹವ್ಯಕ ಪರಂಪರೆಯ ವೈಜ್ಞಾನಿಕತೆ ಎನ್ನುವ ವಿಷಯದ ಬಗ್ಗೆ ವಿಚಾರ ಮಂಡಿಸಲಿದ್ದಾರೆ. ಇಲ್ಲಿರುವ ಪ್ರತಿಯೊಬ್ಬರಲ್ಲೂ ನಮ್ಮ ಸಮುದಾಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ ವಿಷಯಗಳು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆದರೆ ಇವತ್ತು ವಿದ್ವಾಂಸರ ವಿಚಾರಧಾರೆಯನ್ನು ತಿಳಿದು ನಮ್ಮ ಚಿಂತನಕ್ಕೆ ಒಂದು ಸ್ಫೂರ್ತಿಯನ್ನು ಪಡೆಯೋಣ, ಜ್ಞಾನವನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಗೋಷ್ಠಿಯ ಮೊದಲನೇ ವಿಷಯ ಮೊದಲಿಗೆ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ವಿದ್ವಾನ್ ಉಮಾಕಾಂತ್ ಭಟ್ ಅವರಿಗೆ
ಅವರ ವಿಷಯದ ಮಂಡನೆಯನ್ನು ಮಂಡಿಸೋದಕ್ಕೆ ವಿನಂತಿಸ್ತಾ ಇದ್ದೀನಿ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ನನ್ನ ಆಪ್ತ ಗೆಳೆಯರು, ವಿದ್ವಾಂಸರು ಆದಂತಹ ಪ್ರೊಫೆಸರ್ ಜಿ ಎಲ್ ಹೆಗಡೆಯವರೇ ಹಾಗೂ ಕಿರಿಯ ಸ್ನೇಹಿತ ವಿದ್ವಾನ್ ರಾಮಕೃಷ್ಣ ಭಟ್ರೆ ಮತ್ತು ಸಮನ್ವಯಕಾರರಾಗಿ ಹವ್ಯಕ ಬಂಧುವಾಗಿ ಸೇರಿಕೊಂಡಂತಹ ನಮಿತಾರವರೇ, ಹವ್ಯಕ ಬಂಧುಗಳೇ, ನಿಮ್ಮ ಹಾರ್ದಿಕವಾದ ವ್ಯವಧಾನ ಮತ್ತು ಅವಧಾನಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಾವೆಲ್ಲ ಒಂದು ಜಾತ್ರೆಯ ಮನೋಭಾವ್ಯದಲ್ಲಿದ್ದೇವೆ. ವಿಶ್ವ ಹವ್ಯಕ ಸಮ್ಮೇಳನ ಆದ್ದರಿಂದ ಒಂದು ಹವ್ಯಕ ಜಾತ್ರೆ ಇದ್ದ ಹಾಗೆ ನಮ್ಮ ಎಲ್ಲ ಮಾತುಗಳು ಜಾತ್ರೆಯ ಮಾತಾಗುತ್ತದೆ ಎಂಬ ಎಚ್ಚರಿಕೆ ನನಗಿದೆ. ಆದರೂ ಅದು ಜಾಗೃತಿಯ ಮಾತಾಗಬೇಕು. ನಮ್ಮನ್ನು ನಾವೇ ಕನ್ನಡಿ ನೋಡಿ ಸರಿಪಡಿಸಿಕೊಳ್ಳುವ, ಎಚ್ಚರಿಸಿಕೊಳ್ಳುವ ಮಾತಾಗಬೇಕು ಎನ್ನುವ ದೃಷ್ಟಿಯಿಂದ ನಿಮ್ಮ ಅವಧಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಮಾತಾಡುವುದಕ್ಕೆ ತೊಡಗ್ತಾ ಇದ್ದೇನೆ. ಪ್ರೀತಿಯಿಂದ ನೀವು ಮಾತಾಡದೆ, ನಿಮ್ಮಷ್ಟಕ್ಕೆ ನೀವು ಮಾತಾಡದೆ ನಮ್ಮ ಕೆಲವು ಮಾತುಗಳನ್ನು ಕೇಳಿಸ್ಕೊಡ್ತೀರಿ ಅಂತಂದರೆ ನಮ್ಮ ಮಾತು ವಿಷಯದತ್ತ ಸಾಗ್ತದೆ. ಇಲ್ಲದೇ ಇದ್ದರೆ ಆ ಹೊತ್ತಿಗೆ 3 ಮಾತು ಅಂತ, ಸಂತೆಯ ಹೊತ್ತಿಗೆ 3 ಮೊಳ ಎನ್ನುವ ಹಾಗೆ ಮಾತು ಎಲ್ಲೋ ನಿಂತು ಹೋಗ್ತದೆ. ಹಾಗಾಗಬಾರ್ದು. ದಯಮಾಡಿ ನಿಮ್ಮ ಅವಧಾನವನ್ನು ನಮಗೆ ಕೊಡಬೇಕು. ಆಧುನಿಕ ಕಾಲದ ಒಂದು ಸಮಸ್ಯೆಗಳು ನಮಗೆ ಗೊತ್ತಿದೆ. ನಾವು ಇಷ್ಟಪಡಲಿ ಪಡದೇ ಇರಲಿ, ಈ ಕಾಲ ನಮ್ಮನ್ನು ಸ್ವಾಗತ ಮಾಡ್ತಾ ಇರ್ತದೆ. ಆದರೆ ಆ ಕಾಲವನ್ನು ನಾವು ಸ್ವಾಗತ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಡದೇ ಇದ್ದರೆ ನಾವು ಹೆಡ್ಡರಾಗ್ತೇವೆ, ದಡ್ಡರಾಗ್ತೇವೆ. ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡಾಗ ಯಾವ ಕಾಲವೂ ನಮಗೆ ಆಘಾತಕಾರಿ ಇರೋದಿಲ್ಲ. ವರ್ತಮಾನ ಕಾಲವೇ ಆಧುನಿಕ ಕಾಲದ ಜನನಿ. ನಾವಿದನ್ನು ಮರಿಬಾರ್ದು. ಭವಿಷ್ಯತ್ ಕಾಲ ಯಾವಾಗ ಹುಟ್ಟುತ್ತದೆ ಅಂತಂದರೆ ಭೂತಕಾಲದಲ್ಲಿ ಹುಟ್ಟಿದೆ ಅಂತಲ್ಲ. ವರ್ತಮಾನ ಕಾಲದಲ್ಲಿ ನಾವು ಮಾತಾಡುವಾಗ, ನೀವು ಮಾತು ಕೇಳುವಾಗ, ಹಸಿದು ಊಟ ಮಾಡುವಾಗ, ಉಂಡು ತೇಗುವಾಗ ಆಧುನಿಕ ಕಾಲ ಹೆಜ್ಜೆ ಇಡ್ತಾ ಇರುತ್ತದೆ. ಅದು ಹೆಜ್ಜೆ ಇಟ್ಟು ಬಂದು ನಮ್ಮ ಜೀವನವನ್ನು ವ್ಯಾಪಿಸಿಕೊಳ್ಳುವ ಹೊತ್ತಿಗೆ ನಮಗೊಂದು ಸಿದ್ಧತೆ ಇರಬೇಕು. ನಮ್ಮ ಸಮಾಜದ ಬದ್ಧತೆ ಇದ್ದರೆ ಆ ಸಿದ್ಧತೆಗೆ ಒಂದು ಅರ್ಥ ಬರುತ್ತೆ. ನಾವೆಲ್ಲ ಹವ್ಯಕರು, ನಮಗೆ ಅಭಿಮಾನ ಇದೆ, ನಾವು ಹವ್ಯಕರು ಎಂಬ ಹೆಮ್ಮೆ ಇದೆ. ಆದರೆ ನಾವು ಹೇಗೆ ಹವ್ಯಕರು ಹೇಗಿರಬೇಕು ಎಂಬ ಅರಿವಿಲ್ಲ. ನಮಗೆ ಕಾಳಜಿ ಇಲ್ಲ. ಸಾಮಾಜಿಕವಾದ ಒಂದು ಸಮಷ್ಟಿಯ ವಿಸ್ಮೃತಿ ನಮಗಿದೆ. ನಾವು ಇದಕ್ಕೆ ಸಮರ್ಥನೆ ಕೊಡೋದಕ್ಕೆ ಆಧಾರವನ್ನು ಎಲ್ಲಿಂದಲೂ ತರಬೇಕಾಗಿಲ್ಲ. ನಾವೆಲ್ಲ ಅಹಿಚ್ಛತ್ರದಿಂದ ಬಂದವರು. ಈ ಮಾತನ್ನು ಹೇಳ್ತಾ 1000 ವರ್ಷ ಕಳೆದಿದ್ದೇವೆ. ನಮ್ಮ ಮೂಲ ನೆಲೆಯಾದ ಅಹಿಚ್ಛತ್ರ ಯಾವುದು, ಎಲ್ಲಿದೆ, ಇವತ್ತಿಗೂ ಗುರುತಿಸೋದಕ್ಕಾಗಲಿಲ್ಲ. ಅಹಿಚ್ಛತ್ರದಿಂದ ಬಂದ 70 ಕುಟುಂಬಗಳಲ್ಲಿ ಆ ಕುಟುಂಬದ ಮೂಲ ಶಾಖೆ ಎಲ್ಲಿದೆ ಅಂತ ಕೇಳಿದರೆ ಒಬ್ಬನೇ ಒಬ್ಬ ಹವ್ಯಕನಿಗೆ ಗೊತ್ತಿಲ್ಲ ಅದು. ಆದ್ದರಿಂದ ಸಾಮೂಹಿಕವಾದ ಸಮಷ್ಟಿ ವಿಸ್ಮೃತಿಗೆ ಹವ್ಯಕ ಸಮಾಜ ನಿಜವಾದ ದೊಡ್ಡ ಸಾಕ್ಷಿ ಮಾತ್ರ ಅಲ್ಲ, ವಿಸ್ಮರಣೆಯ ಅಂದರೆ ಮರವೆಯ ಸ್ಪರ್ಧೆ ಏರ್ಪಡಿಸಿದರೆ ಬಹುಶಃ ಹವ್ಯಕ ಸಮಾಜದ ಬಂಧುಗಳು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ. ನಮ್ಮ 3 ತಲೆಮಾರಿನ ಹಿಂದಿನವರು ಯಾರು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. 3 ತಲೆಮಾರು ಮಾತ್ರ ಯಾಕೆ ಗೊತ್ತು ಅಂತ ಕೇಳಿದರೆ ಪಿತಾಮಹ, ಪ್ರಪಿತಾಮಹ ಈ 3 ನಾವು ಪಿಂಡ ಅರ್ಪಣೆ ಮಾಡಿ ತೆಗೋದಕವನ್ನು ಸಮರ್ಪಣೆ ಮಾಡ್ತೇವಲ್ಲ, ಆ ಕಾರಣಕ್ಕಾಗಿ ಗೊತ್ತು. ಎಲ್ಲ ಹವ್ಯಕರಿಗೂ ಗೊತ್ತು ಅಂತ ವಿಶ್ವಾಸ ಇಲ್ಲ. ಕೆಲವರಿಗೆ ನಿಮ್ಮ ಮುತ್ತಜ್ಜನ ಹೆಸರು ಏನು ಅಂತ ಕೇಳಿದರೆ ಇಲ್ಲ, ನೆನಪಿಲ್ಲ ಅಂತ ಹೇಳ್ತಾರೆ. ದೇವೇಂದ್ರ ಶರ್ಮಾ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತಾರೆ. ನಮ್ಮ ಹಿಂದಿನ 3 ತಲೆಮಾರು ನಮಗೆ ಗೊತ್ತಿಲ್ಲ, ನಮ್ಮ ಮುಂದಿನ 3 ತಲೆಮಾರು ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವೆಲ್ಲ ವರ್ತಮಾನದಲ್ಲಿ ತಲೆಮಾರಿಕೊಂಡಿದ್ದೇವೆ, ತಲೆಮಾರಿದ ಜನ ಆಗಿದ್ದೇವೆ. ನಮಗಿರುವಂತಹ ಪ್ರಶಸ್ತವಾದ ಒಂದು ತಲೆ ಈ
ತಲೆ ಹೊತ್ತು ಈಗ ಹೊತ್ತು ನಾವು ಇರುವಾಗಲೇ ತಲೆ ಮಾರಿಕೊಂಡಿದ್ದೇವೆ ನಾವು. ಮತ್ತೊಂದು ಶಬ್ದ ಇದೆ, ತಲೆಗಡಿ ಅಂತ. ತಲೆ ಕಳೀತಾ ಇದೆ, ತಲೆಯನ್ನು ಕಳ್ಕೊಳ್ತಾ ಇದ್ದೇವೆ. ತಲೆಗಡಿ ಸಂದಂತೆ ತಡಿ ದುರ್ಬಲ ಆಗಿದೆ. ಈ ದುರ್ಬಲವಾದಂತಹ ಹವ್ಯಕ ತಡಿ ನಾವು ಹೇಗಾಗಿದ್ದೇವೆ ಅಂತ ಕೇಳಿದರೆ, ನೀವು ಯಾರನ್ನಾದರೂ ಪರಿಚಯ ಕೇಳಿ, ನೀವು ಯಾರು ಅಂತ ಕೇಳಿದರೆ ನಾವು ಹವೀಕ್ಸ್ ಅಂತಂತೇವೆ. ಹವ್ಯಕ ಅಂತ ಹೇಳೋದಕ್ಕೆ ನಮಗೆ ನಮ್ಮ ನಾಲಿಗೆಗೆ ಸತ್ವ ಇಲ್ಲ, ಶಕ್ತಿ ಇಲ್ಲ, ಒಂದು ಅಭಿಮಾನ ಇಲ್ಲ. ಹವೀಕ್ ಅಂತ ಇರ್ತೇವೆ. ಕೇವಲ ವೀಕ್ ಅಲ್ಲ, ಹವೀಕ್ ಆಗಿದ್ದೇವೆ. ಅಷ್ಟು ನಾವು ದುರ್ಬಲರಾಗಿದ್ದೇವೆ. ಇಷ್ಟು ದುರ್ಬಲನಾಗಿದ್ದುಕೊಂಡು ಆಧುನಿಕ ಕಾಲದ ಒಂದು ಸಮಸ್ಯೆಗಳಿಗೆ, ಬಂಧಾಹ್ವಾನಗಳಿಗೆ ನಾವು ಎದೆಯೊಡ್ಡಿ ತಲೆ ಎತ್ತಿ ನಿಲ್ಲೋದಕ್ಕೆ ಹೇಗೆ ಸಾಧ್ಯ? ಉದಾಹರಣೆಗೆ ಒಂದು ವಿಷಯವನ್ನು ಮೊಟ್ಟ ಮೊದಲು ತೆಗೆದುಕೊಳ್ಳೋಣ. ಹವ್ಯಕರ ಕೌಟುಂಬಿಕ ಜೀವನ. ಉಳಿದ ಎಲ್ಲ ಸಮಾಜದವರಿಗೆ ಆಶ್ಚರ್ಯ ಆಗೋದು, ಹವ್ಯಕರ ಕುಟುಂಬ ಯಾಕೆ ಇಷ್ಟು ನೆಮ್ಮದಿಯಲ್ಲಿದೆ ಅಂತ. ಹವ್ಯಕೇತರರು ಹವ್ಯಕರ ಬಂಧುಗಳಾಗಿ ಬಂದವರಿಗೆ ಇದು ಅರ್ಥ ಆಗತ್ತೆ. ಹವ್ಯಕರ ಮನೆಗಳಿಗೆ ಬಂದವರಿಗೆ ಗೊತ್ತಾಗ್ತದೆ. ಅರವಿಂದ್ ರಮೇಶ್ ಹೇಳಿದರು, ಅವರು ಹವ್ಯಕರ ಒಂದು ಆತಿಥ್ಯವನ್ನು ತಮ್ಮ ಕೋಟಿನ ಕಿಸೆಯಲ್ಲಿ ಇಟ್ಟುಕೊಂಡ ಹೋಳಿಗೆಯ ಪ್ಯಾಕೆಟ್ನಲ್ಲಿ ಅದನ್ನು ಸಂಗ್ರಹಿಸಿದರು. ಅವರು ಸರಿಯೋ ತಪ್ಪು ಏನೋ ವಿಮರ್ಶೆ ಅಲ್ಲ, ಅವರ ಮನಸ್ಸಿಗೆ ಅದು ನಾಂಟಿದೆ. ಯಾವ ಕುಟುಂಬ ಚೆನ್ನಾಗಿದೆಯೋ ಆ ಕುಟುಂಬದವರು ಮಾತ್ರ ಅತಿಥಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಪರಸ್ಪರ ಒಂದು ಬಾಂಧವ್ಯ ಗಾಢವಾಗಿ ಇಲ್ಲದೇ ಇದ್ದರೆ ಬಂದವರನ್ನು ಮಾತಾಡಿಸೋದು ಹೇಗೆ? ನೀವು ಬೇರೆಯವರ ಮನೆಗೆ ಹೋಗಿ ನೋಡಿ, ತುಂಬ ಒಳ್ಳೆಯ ಆಸನ ಅಲಂಕಾರಗಳಿರ್ತವೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವವರಿಲ್ಲ. ಅದೇ ನೀವು ಹವ್ಯಕರ ಮನೆಗೆ ಬಂದರೆ ಹರಿದ ಕಂಬಳಿಯನ್ನು ಹರಕು ಕಾಣಬಾರ್ದು ಅಂತ ಮುಚ್ಚಿ ಹಾಸಿದ್ರು, ಹಳೆಯ ದಿಂಬನ್ನು ಇಟ್ಟರು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅತಿಥಿಗಳನ್ನು ಕುಳ್ಳಿರಿಸಿ ಒಂದು ಚೊಂಬಿನಲ್ಲಿ, ಅಂದರೆ ಪೂರ್ಣ ಕುಂಭದ ಸ್ವಾಗತದ ಪ್ರತೀಕವಾಗಿ ನೀರಿಟ್ಟು ನಮಸ್ಕಾರ ಮಾಡ್ತಾರೆ. ಆಸರಿಗೆ ಏನಾಗಬಹುದು ಅಂತ ಕೇಳ್ತಾರೆ. ಈ ಒಂದು ಆತ್ಮೀಯತೆ ನಮ್ಮಲ್ಲಿ, ನಾನು ಚಿಕ್ಕವನಿದ್ದಾಗ ಕೇಳ್ತಿದ್ದೆ, ಬಂದ ನೆಂಟರು ಉಡಿತಾರೋ ಇಲ್ಲೋ ಅಂತ ಹೇಗೆ ಗೊತ್ತಾಗತ್ತೆ ಅಂತ. ತಾಯಂದರಿಗೆ ಗೊತ್ತದು. ಈಗ ಬರ್ತಾರೆ, ಯಾವುದೋ ಚಹಾವನ್ನೋ ಕಾಫಿಯನ್ನೋ ಕುಡ್ಕೊಂಡು ಹೊರಟು ಬಿಡ್ತಾರೆ. ಆದರೆ ಮಧ್ಯಾಹ್ನ ಉಳಿಯುವ ನೆಂಟರು ಯಾರು ಅಂತ ಕೇಳಿದರೆ, ತಾವು ತೊಟ್ಟುಕೊಂಡ ಒಂದು ಅಂಗಿಯನ್ನು, ಶರ್ಟನ್ನು ತೆಗೆದು ಗಿಣಿಗೂಟಕ್ಕೆ ಯಾರು ಬಿಚ್ಚಿ ಇಟ್ಟರೋ ಆ ನೆಂಟರು ಮಧ್ಯಾಹ್ನ ಉಳ್ಕೊಳ್ತಾರೆ ಅಂತ ಗೊತ್ತಾಯ್ತು. ಇದು ದಾಖಲಾತಿ ಇಲ್ಲದ, ಕಾನೂನು ಮಾಡದ ಒಪ್ಪಂದ. ಇದು ಒಬ್ಬ ಆತಿಥೇಯನಿಗೂ ಅತಿಥಿಗೂ ಒಪ್ಪಂದ. ಎಷ್ಟು ವಿಶ್ವಾಸ ಇರಬೇಕು ನೋಡಿ. ತನ್ನ ಕವಚ, ತನ್ನ ಬಟ್ಟೆ, ತನ್ನ ಅಂಗಿಯನ್ನು ವಿಶ್ವಾಸದಿಂದ ತೆಗೆದು ಗಿಳಿಗೂಟ ನೋಡಿ, ಆ ಶಬ್ದ ಮರ್ತು ಹೋಗಿದೆ ಈಗ. ಹುಕ್ ಅಂತಂತಾರೆ, ಬೇರೆ ಬೇರೆ ಯಾವ್ಯಾವ ಶಬ್ದವನ್ನು ಹೇಳ್ತಾ ಇದ್ದೇವೆ. ನಮ್ಮ ಹವ್ಯಕರ ಶಬ್ದ ಗಿಳಿಗೂಟ. ಮನೆಯ ಮಕ್ಕಳೆಲ್ಲ ಮುದ್ದಿನ ಗಿಳಿಗಳಾಗಿ, ಮನೆಯಲ್ಲಿ ಅಡಿಗೆ ಮಾಡಿ ಬಡಿಸುವ ಹೆಂಡತಿ ಗಿಣಿಯಾಗಿ. ಆ ಗಿಣಿ ಎಂಬಲ್ಲಿ ಒಂದು ಗೆಳೆತನ ಇದೆ. ಗಿಳಿಗೂಟ, ಜಡವಾದ ಗಿಳಿಗೂಟಕ್ಕೆ ಕರೆದು ಉಪಚರಿಸುವ ಮನಸ್ಸದು. ಬಂದ ಅತಿಥಿಗಳಿಗೆ ಆತಿಥ್ಯವನ್ನು ಮಾಡಿ ಬಡಿಸುವ ಗೃಹಿಣಿಗೆ ಗಿಣಿಯಾಗುವ ಎಣೆಯಿಲ್ಲದ ಗೆಳೆತನ. ಎಷ್ಟು ವಿಶ್ವಾಸ ನೋಡಿ. ಇದು ಕೌಟುಂಬಿಕ ಜೀವನದ ಸೌಭಾಗ್ಯ. ಇದನ್ನು ಆಧುನಿಕ ಕಾಲದಲ್ಲಿ ನಾವು ಹೇಗೆ ಉಳಿಸಿಕೊಳ್ಬೇಕು ಅಂತ. ಇತ್ತೀಚೆಗೆ ನಾವು ಅನೇಕ ಹವ್ಯಕರ ಮನೆಗೆ ಹೋದರೆ, ನಮ್ಮ ಮನೆಯನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ನಾಚಿಕೆ ಆಗತ್ತೆ ಯಾರಾದರೂ ಬಂದರೆ. ಯಾಕೆ ಹೀಗಾಯಿತು? ಬಂದ ನೆಂಟರನ್ನು ಹೋಗಿ ಕೈಕಾಲು ಕಟ್ಟಿಕೊಂಡು ನಮ್ಮ ಮನೆಯಲ್ಲಿ ಉಳಿಬೇಕು, ಊಟ ಮಾಡಬೇಕು ಅಂತ ಹೇಳುವ ಹಿಂದೆ 20-30 ವರ್ಷಗಳ ಹಿಂದಿನ ಮಕ್ಕಳಲ್ಲಿ ಒಂದೂ ಮಾತಾಡದೆ ದುರುದುರು ನೋಡ್ತಾ, ಮಾತಾಡಿಸಿದರೂ ಮಾತಾಡುವುದಕ್ಕೆ ಮನಸ್ಸಿಲ್ಲದ ಗೋಡೆಯ ಮೂಲೆಯಲ್ಲಿ ನಿಲ್ಲುವ ಇಂದಿನ ಮಕ್ಕಳಲ್ಲಿ ಆಧುನಿಕ ಕಾಲ ಮಕ್ಕಳನ್ನು ಮೂಕರಾಗಿಸ್ತಾ, ಮಕ್ಕಳನ್ನು ಸಮಾಜದಿಂದ ದೂರ ಮಾಡುತ್ತಾ ಹೇಗೆ ಮನೆಯೊಳಗೆ ಕಾಲಿಟ್ಟಿದೆ ಯೋಚನೆ ಮಾಡಿ. ಇದನ್ನು ಸರಿ ಮಾಡಬೇಕಾದವರು ಯಾರು? ಹಿರಿಯರಾದ ನಾವು. ಮನೆಯ ಮಾತೆಯರು ಅದನ್ನು ರಕ್ಷೆ ಕೊಡಬೇಕು. ಅದನ್ನು ಸಮರ್ಥನೆ ಮಾಡಿ ಮುಚ್ಚಿ ಹಾಕಿಬಿಡ್ತಾರೆ.
ಅವನು ಆಟ ಆಡೋ ಮನಸ್ಸು ಎಲ್ಲೋ ಹೊರಟಿದ್ದಾನೆ ಮಗ, ಆದ್ದರಿಂದ ಮಾತಾಡಿಸ್ಲಿಲ್ಲ, ನೀವೇನು ಅಂದುಕೊಳ್ಬೇಡಿ ಅಂತ ಅವಳು ಹೇಳ್ತಾಳೆ. ಮಕ್ಕಳನ್ನು ಹಾಗೆ ಸಮರ್ಥನೆ ಮಾಡೋದಲ್ಲ. ಮಕ್ಕಳಿಗೆ ಕುಟುಂಬ ಜೀವನದ ಸೌಭಾಗ್ಯ ಏನಿದೆ ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕು. ಅತಿಥಿಗಳನ್ನು ವಿಶ್ವಾಸದಿಂದ ನೋಡುವ, ಅವರನ್ನು ಮನೆಯ ಒಳಗೆ ಮನದ ಒಳಗೆ ತೆಗೆದುಕೊಳ್ಳುವ ಹವ್ಯಾಕ ಸಂಸ್ಕಾರ. ಸಂಸ್ಕೃತಿ ಬೇರೆ ಅಲ್ಲ, ಸಂಸ್ಕಾರ ಬೇರೆ ಅಲ್ಲ. ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಂದರೆ ಅಂತಹ ಪ್ರೀತಿ ವಿಶ್ವಾಸಗಳನ್ನು ಮನೆಯ ಮಕ್ಕಳಲ್ಲಿ ತುಂಬಬೇಕು. ನಮ್ಮ ಮಕ್ಕಳಿಗೆ ಮೊಬೈಲ್ ಪ್ರೀತಿ ಹೆಚ್ಚಾಗಿದೆ. ಯಾಕೆಂದರೆ ಮಗು ಊಟ ಮಾಡೋದಿಲ್ಲ ಅಂತ ಕೈಗೆ ಮೊಬೈಲ್ ಕೊಡ್ತೇವೆ. ಇದು ಆಧುನಿಕ ಕಾಲ ಹೇಗೆ ಮಕ್ಕಳ ಮೂಲಕ ಒಳಗೆ ಬರ್ತಾ ಇದೆ ನೋಡಿ. ಕೈಗೆ ದರ್ಭೆ ಕೊಡಬೇಕಿತ್ತು, ಬ್ರಾಹ್ಮಣ ಮಕ್ಕಳ ಕೈಯಲ್ಲಿ ದರ್ಭೆ ಇರಬೇಕಿತ್ತು, ಸಮಿತಿರಬೇಕಿತ್ತು. ಆ ಮಕ್ಕಳ ಕೈಗೆ ನಾವು ಮೊಬೈಲ್ ಫೋನನ್ನು ಕೊಟ್ಟು, ಐಪ್ಯಾಡನ್ನು ಕೊಟ್ಟು ನಾವು ಬ್ರಾಹ್ಮಣರು ಒಂದು ಎದೆ ತಟ್ಟಿದರೆ ಎಲ್ಲಿಯ ಬ್ರಾಹ್ಮಣ್ಯ, ಎಲ್ಲಿಯ ಮೊಬೈಲ್ ಫೋನ್? ಈ ತಪ್ಪು ಯಾರು ಮಾಡ್ತಾ ಇದ್ದಾರೆ? ಮಕ್ಕಳು ಮಾಡ್ತಾ ಇಲ್ಲ, ಮಕ್ಕಳ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಮಕ್ಕಳನ್ನು ನಾವು ನಿಂದೆ ಮಾಡುವ ಹಾಗಿಲ್ಲ. ನನಗನ್ಸುತ್ತೆ, ನಮ್ಮ ಹಿರಿಯರು ಒಂದು ಮಾತಾಡ್ತಿದ್ರು, ಎಲ್ಲ ತಪ್ಪುಗಳಿಗೆ ಇವತ್ತು ಹವ್ಯಕ ಕುಟುಂಬದಲ್ಲಿ ಆಗ್ತಾ ಇರುವ ಎಲ್ಲ ತಪ್ಪುಗಳಿಗೆ ಹಿರಿಯರೇ ಕಾರಣ, ಮಕ್ಕಳಲ್ಲ, ಕಿರಿಯರಲ್ಲ ಅಂತ. ಅದು ಹೌದು ಅಂತ ನನಗೆ ಕಾಣಿಸ್ತಾ ಇದೆ. ನಮ್ಮ ಮನೆಯಲ್ಲಿ ನಡೆಯುವ ತಪ್ಪುಗಳನ್ನು ನಾನು ಗ್ರಹಿಸುವಾಗ, ತಪ್ಪು ಮಾಡಿಬಿಟ್ಟವಲ್ಲ, ನಾವು ಗಂಡ ಹೆಂಡತಿ ಬೆಳಗಿನ ಜಾವ ನಮಗೆ ನಿದ್ದೆ ಬರೋಲ್ಲ, ಮಕ್ಕಳು ಯಾರು ಹೇಳೋದಿಲ್ಲ, ನಮಗೆ ಸಿಗುವ ಏಕಾಂತ ಆಗ ನಾವು ಮಾತಾಡೋದು ಅದನ್ನೇ. ನಮ್ಮ ಮಕ್ಕಳು ಬೇಗ ಹೇಳೋದಿಲ್ಲ ಅಂತ ಯಾಕೆ ಆಕ್ಷೇಪ ಮಾಡಬೇಕು? ಅವರಿಗೆ ಹೇಳುವ ಅಭ್ಯಾಸ ನಾವು ಮಾಡಿಸಿಲ್ಲ, ಅವರಿಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವ ಅಭ್ಯಾಸ ನಾವು ಮಾಡಿಸಿಲ್ಲ, ಪ್ರೀತಿ ವಿಶ್ವಾಸಗಳನ್ನು ಎಲ್ಲರಲ್ಲೂ ತಡೆಯುವ ಒಂದು ಸಂಸ್ಕಾರ ನಾವು ಕೊಟ್ಟಿಲ್ಲ. ಅಣ್ಣ ತಮ್ಮಂದಿರ ಹಾಗೆ ನೋಡು ಅಂತ ಹೇಳ್ತೇವೆ ನಾವು. ಸಿಟಿ ಬಸ್ನಲ್ಲಿ ಮಕ್ಕಳು ಬರುವಾಗ ಹೇಗೆ ಇರ್ತಾರೆ ನೋಡಿ. ಅವರಿಗೆ ಒಂದು ಸೀಟ್ ಸಿಕ್ಕ ತಕ್ಷಣ ಕೈಯಲ್ಲಿರುವ ಪುಸ್ತಕವನ್ನು ಇನ್ನೊಂದು ಸೀಟ್ನಲ್ಲಿ ಇಡ್ತಾರೆ. ತಮಗಾಗಿ ಇರುವ ಎಲ್ಲ ಸವಲತ್ತನ್ನು ಸೆಳೆದುಕೊಳ್ಳುವ ಒಂದು ದೋಚುವ ಬಾಚುವ ಒಂದು ಶೀಲ ಅವರಲ್ಲಿ ಬಂತಲ್ಲ, ಅದು ಹೇಗೆ ಬಂತು? ಅಲ್ಲೇ ಅಣ್ಣ ತಮ್ಮಂದಿರ ಹಾಗೆ ನೋಡಿ. ಒಬ್ಬ ಹಿರಿಯ ನಿಂತಿದ್ದು ತೂಕಡಿಸ್ತಾ ಇದ್ದರೆ ಕೂತ್ಕೊಳ್ಳಿ ಅಂತ ಕುಳ್ಳಿರಿಸುವ ಗೌರವವನ್ನು ಹೇಳಿಕೊಟ್ರೆ ನಮ್ಮ ಮಕ್ಕಳು ರಾಷ್ಟ್ರದ ಪ್ರಜೆಗಳಾಗ್ತಾರೆ. ನಾವು ಆ ಸಂಸ್ಕಾರ ಕೊಟ್ಟಿಲ್ಲ. ಅಷ್ಟಲ್ಲದೆ ನಮ್ಮ ಮನೆಯ ಮಕ್ಕಳು ಮಾಡುವ ಎಲ್ಲ ತಪ್ಪನ್ನು ನಾವು ಸಮರ್ಥನೆ ಮಾಡ್ತಾ ಇದ್ದೇವೆ. ಈ ಗುಣ ಹವ್ಯಕರಲ್ಲಿ ಹೆಚ್ಚಾಗ್ತಾ ಇದೆ. ದಯವಿಟ್ಟು ಯಾರೂ ಬೇಸರ ಮಾಡಿಕೊಳ್ಬೇಡಿ. ನಾವು ನಮ್ಮ ಮಾತೆಯರ ಜೊತೆಗೆ, ಮಾತಿನ ಜೊತೆಗೆ ನಾವು ಯೋಚನೆ ಮಾಡಬೇಕಾದ್ದು, ಪ್ರೀತಿಸುವ ಗುಣವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇಲ್ಲ. ಹಿಂದೆ ನನಗೆ ನೆನಪಿದೆ, ನಮ್ಮದು ಒಟ್ಟು ಕುಟುಂಬ, ನಮ್ಮ ಮನೆಯಲ್ಲಿ ಒಂದು 20-22 ಜನ ಇದ್ದರು. ಯಾರಾದರೂ ಒಂದು ಬಿಸ್ಕೆಟಿನ ಒಂದು ಪೊಟ್ಟಣ ತಂದುಕೊಟ್ರೆ 13 ಬಿಸ್ಕೆಟ್ ಇದ್ದರೆ ಅದನ್ನು ತುಂಡು ಮಾಡಿ ನಾವು 25 ಜನಕ್ಕೆ ಕೊಡ್ತಿದ್ವಿ. ಇವತ್ತು ಬಿಸ್ಕೆಟ್ ಚಿಕ್ಕದು ನೀನೇ ಇಟ್ಕೋ ಅಂತ ಹೇಳ್ತೇವೆ. ಯಾರಿಗೂ ಕೊಡದೆ ಆ ಮಗು ಒಂದೇ ತಿನ್ನುವುದಕ್ಕೆ ಹಿರಿಯರಾದ ನಾವೇ ಪ್ರೇರಣೆ ಕೊಡ್ತಾ ಇದ್ದೇವೆ. ಹಂಚುವ ಬುದ್ಧಿ ಇಲ್ಲ, ಹೊಂಚುವ ಬುದ್ಧಿ ಬರ್ತಾ ಇದೆ. ಇದು ಆಧುನಿಕ ಕಾಲದಲ್ಲಿ ಎದುರಾಗ್ತಾ ಇರುವ ಸಮಸ್ಯೆ. ಈ ಸಮಸ್ಯೆಗೆ ಉತ್ತರ ನಿಜವಾಗಿ ಕೊಡಬೇಕಾದವರು ಹವ್ಯಕರು ಮಾತ್ರ. ಉಳಿದವರು ಆಧುನಿಕ ಕಾಲಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡಾಗಿದೆ. ಆದರೆ ಹವ್ಯಕರು ಸಂಘರ್ಷದ ಮೊದಲ ಹಂತದಲ್ಲಿದ್ದಾರೆ. ಒಪ್ಪುವ ಅನಿವಾರ್ಯತೆ ಇದೆ, ಆದರೆ ಒಪ್ಪುವ ಮನಸ್ಸಿಲ್ಲ. ಇಂತಹ ಸಂಘರ್ಷದಲ್ಲಿರುವ ಹವ್ಯಕರು ಮಾತ್ರ ಇದಕ್ಕೆ ಪರಿಹಾರವನ್ನು ಯೋಚಿಸಬೇಕು. ಆದ್ದರಿಂದ ನನ್ನ ದೃಷ್ಟಿಯಿಂದ ಮೊಟ್ಟ ಮೊದಲ ಸಮಸ್ಯೆಗೆ ಕೌಟುಂಬಿಕ ಜೀವನದ ಸೌಭಾಗ್ಯ ಹವ್ಯಕರಲ್ಲಿ ಏನಿದೆಯೋ ಅದನ್ನು ಉಳಿಸ್ಕೊಳ್ಳೋದು. ಅಂದರೆ ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು, 3 ತಲೆಮಾರು. ನಮ್ಮ ಹವ್ಯಕರಲ್ಲಿ ಒಂದು ಮಾತಿದೆ, ತೋಟದಲ್ಲಿ ಮನೆಯಲ್ಲಿ 3 ತಲೆಮಾರು ಇರಬೇಕು ಅಂತ. ದೊಡ್ಡ ಧುರದ ಅಡಿಕೆ ಮರ, ಮಧ್ಯ ಮುಂಡದ ಅಡಿಕೆ ಮರ, ಚಿಕ್ಕ ಸಸಿ, 3 ತರುವಾಯ ತೋಟದಲ್ಲಿರಬೇಕು. ಹಾಗೆ ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು 3 ತರುವಾಯ ಮನೆಯಲ್ಲಿರಬೇಕು.
ಮನೆ ಬೇರೆಯಲ್ಲ, ತೋಟ ಬೇರೆಯಲ್ಲ. ತೋಟದ ಕೃಷಿ, ಮನೆಯ ಕೃಷಿ, ಈ ಎರಡೂ ಕೃಷಿ ಇದ್ದರೆ ಮಾತ್ರ ಹವ್ಯಕರು ಋಷಿಗಳಾಗಿ ಆಧುನಿಕ ಕಾಲದ ಎಲ್ಲ ಸಮಸ್ಯೆಗಳಿಗೆ ಪ್ರೀತಿ ಎಂಬ ಬ್ರಹ್ಮಾಸ್ತ್ರವನ್ನು ಇಟ್ಟುಕೊಂಡು ಉತ್ತರ ಕೊಡಬಹುದು ಅಂತ ಮೊದಲನೆಯ ಸುತ್ತಿನ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಹಲೋ. ತುಂಬ ಅದ್ಭುತವಾಗಿ ಸತ್ಯಾಂಶವನ್ನು ಹೇಳಿದ್ದಾರೆ. ಕನ್ನಡಿಯಂತೆ ನಮಗೂ ಈ ಎಲ್ಲ ವಿಚಾರಗಳು ಗೊತ್ತಿದೆ, ಆದರೆ ಕನ್ನಡಿ ಹಿಡಿದಾಗ ನಮಗೆ ಮತ್ತೆ ಅದು ಮನನ ಆಗತ್ತೆ ಅಂಥ ಹಲವು ವಿಷಯಗಳನ್ನು ಹೇಳಿದರು. ಸಮಾಜದ ಬದ್ಧತೆ ಇದ್ದರೆ, ಸಿದ್ಧತೆ ಇದ್ದರೆ ಭವಿಷ್ಯ ಕಾಲವನ್ನು ಎದುರಿಸ್ಬೋದು ಚೆನ್ನಾಗಿ ಅನ್ನೋದು. ಮತ್ತು ಹವ್ಯಕರ ಕೌಟುಂಬಿಕ ಜೀವನದ ವಿಶೇಷತೆ, ಆದರಾತಿಥ್ಯ ಎಷ್ಟು ವಿಶೇಷತೆ, ಅದನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಹೆಜ್ಜೆ ಆಗತ್ತೆ ಅನ್ನೋದು ಒಂದು ತುಂಬ ಒಳ್ಳೆಯ ಮುಖ್ಯ ವಿಚಾರವನ್ನು ನಮಗೆ ಮನನ ಮಾಡಿಕೊಟ್ರು. ಆಧುನಿಕ ಜಗತ್ತಿನ ಬದಲಾವಣೆಗಳನ್ನು ದೂಷಿಸದೆ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಗಟ್ಟಿ ಮಾಡಿಕೊಳ್ಬೇಕೇ ವಿನ ದೂಷಿಸ್ತಾ ಕೊರಗ್ತಾ ಕೂತ್ಕೊಳ್ಳೋದು ತಪ್ಪು ಅನ್ನೋದನ್ನು ಮನನ ಮಾಡಿದ್ದಾರೆ. ನಮಗೆ ತುಂಬ ಧನ್ಯವಾದಗಳು ತಮಗೆ ಉಮಾಕಾಂತ್ ಭಟ್ ಅವರಿಗೆ. ಮುಂದಿನ ವಿಷಯ ಹವ್ಯಕ ಪರಂಪರೆಯ ವೈಜ್ಞಾನಿಕತೆ ಎನ್ನುವ ವಿಷಯ. ಡಾಕ್ಟರ್ ರಾಮಕೃಷ್ಣ ಭಟ್ ಕುಟೇಲು ಅವರು ಈ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ. ಹಿರಿಯರಾದ ಗುರುಗಳಾದ ವಿದ್ವಾನ್ ಉಮಾಕಾಂತ ಭಟ್ಟರು ಸಂಸ್ಕಾರದ ಮಾತುಗಳನ್ನಾಡಿದ್ದಾರೆ. ಅಂದರೆ ದೋಷಗಳನ್ನು ದೂರೀಕರಿಸಿ ಗುಣವನ್ನು ಸೇರಿಸುವಂತಹ ಆ ಮಾತುಗಳನ್ನು ಹವ್ಯಕರಿಗೆ ಆಡಿದ್ದಾರೆ. ನಮ್ಮ ಈ ಪರಂಪರೆ ಅತ್ಯಂತ ಪ್ರಾಚೀನವಾದಂತಹ ಪರಂಪರೆ, ಅಹಿಚ್ಛತ್ರನಿಂದ ನಾವು ಬಂದಿದ್ದೇವೆ ಎಂಬುದಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ. ಹವ್ಯಕರು ಹೆಮ್ಮೆ ಪಡಬೇಕಾದ ವಿಚಾರ, ನಮ್ಮ ಪರಂಪರೆ ಅತ್ಯಂತ ವೈಜ್ಞಾನಿಕವಾದಂತಹ ಪರಂಪರೆ. ವೈಜ್ಞಾನಿಕ ಅಂದರೆ ಸೈಂಟಿಫಿಕ್ ಎಂಬಂತಹ ಆ ದೃಷ್ಟಿಯಲ್ಲಿ ಹೇಳದೆ ಶಾಸ್ತ್ರೀಯವಾದಂತಹ, ಅತ್ಯಂತ ಶುದ್ಧವಾದಂತಹ, ಸರಳವಾದಂತಹ, ಅನುಗುಣವಾದಂತಹ ಒಂದು ಪರಂಪರೆ ಹವ್ಯಕರ ಪರಂಪರೆ. ಅಹಿಚ್ಛತ್ರನಿಂದ ದಕ್ಷಿಣದ ಭಾಗಕ್ಕೆ ಬಂದಂತಹ ಹವ್ಯಕರು ಜೀವನಕ್ಕಾಗಿ, ಬದುಕಿಗಾಗಿ ಬಂದವರಲ್ಲ, ಬದುಕನ್ನು ಅರಸಿ ಇಲ್ಲಿಗೆ ಬಂದವರಲ್ಲ. ದೇಶದ ವಿವಿಧ ಮೂಲೆಗಳನ್ನು ತಡಕಾಡಿ ಅತ್ಯುತ್ಕೃಷ್ಟವಾದಂತಹ ಬ್ರಹ್ಮ ಪರಂಪರೆ ಎಲ್ಲಿದೆ ಎಂಬುದನ್ನು ಹುಡುಕಿ ಮಯೂರವರ್ಮ ಆ ಪ್ರದೇಶದಲ್ಲಿರುವಂತಹ ಉತ್ತಮೋತ್ತಮ ವಿಪ್ರೋತ್ತಮರನ್ನು ಇಲ್ಲಿಗೆ ಕರೆಸಿರುವಂಥದ್ದು. ಅಂದರೆ ನಾವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬಂದಿದ್ದಲ್ಲ. ನಮ್ಮ ಪರಂಪರೆ ನಾವು ಮೂಲದಲ್ಲಿದ್ದಾಗಲೇ ಅಷ್ಟು ಶ್ರೇಷ್ಠವಾಗಿದೆ, ಅಂದರೆ ಅಷ್ಟು ಸನಾತನವಾಗಿದೆ, ಅಷ್ಟು ಪ್ರಬುದ್ಧವಾಗಿತ್ತು ಎಂಬುದಾಗಿ ಅರ್ಥ. ಸನಾತನ ಆರ್ಯ ವೈದಿಕ ಪರಂಪರೆಯಲ್ಲಿ ಅನೇಕ ಉಪಪರಂಪರೆಗಳನ್ನು ನಾವು ಕಾಣಬಹುದು. ಅಂತಹ ಬಲಿಷ್ಠವಾದಂತಹ ಸಹಸ್ರಾರು, ನೂರಾರು ವರ್ಷಗಳಿಂದ, 1000 ವರ್ಷಗಳಿಂದ ಆ ಧಾರೆಯನ್ನು ಏಕರೂಪದಿಂದ ಹಿಡಿದಿಟ್ಟುಕೊಂಡಿರುವಂತಹ ಪರಂಪರೆ ಎಂದರೆ ಅದು ಹವ್ಯಕ ಪರಂಪರೆ. ಪರಂಪರೆ ಎಂಬಂತಹ ಶಬ್ದಕ್ಕೆ ಕುಲ, ವಂಶ ಎಂಬಂತಹ ಅರ್ಥವಿದ್ದರೂ ಕೂಡ ನಾವು ನಮ್ಮ ಸಮಾಜದ, ಹವ್ಯಕ ಸಮಾಜದ ಪರಂಪರೆ ಎಂಬುದಾಗಿ ಹೇಳಿದಾಗ ಇಲ್ಲಿರುವಂತಹ ನಮ್ಮ ಜೀವನ ಪದ್ಧತಿ, ಆಚಾರ, ವಿಚಾರ, ವ್ಯವಹಾರ, ಭಾಷೆ ಇವೆಲ್ಲ ಸೇರಿದಂತಹ ಆ ಸಮೂಹ, ಆ ಸಮುದಾಯ ಹೇಗೆ ಆ ನಮ್ಮ ಪರಂಪರೆಯಲ್ಲಿ ಹರಿದು ಬಂದಿದೆ ಎಂಬುದರ ಅರ್ಥವಾಗಿದೆ. ಅಂದರೆ ಹವ್ಯಕರ ಭಾಷೆ ಅತ್ಯಂತ ವೈಜ್ಞಾನಿಕವಾದಂತಹ ಭಾಷೆ. ಹಳೆಗನ್ನಡ
ಅತ್ಯಂತ ಪ್ರಾಚೀನವಾದಂತಹ ಶಾಸನಗಳಲ್ಲಿ ಸಿಗುವಂತಹ ಶಬ್ದಗಳನ್ನು ಹವ್ಯಕರು ನಾವಿಂದು ಆಡ್ತೇವೆ. ಅಪ್ಪಂಗೆ, ಅಮ್ಮಂಗೆ, ಮಗಂಗೆ ಎಂಬುದಾಗಿ ನಾವು ಹೇಳ್ತೇವೆ. ಹಲ್ಮಿಡಿ ಶಾಸನದಲ್ಲಿ ಸುತಂಗೆ ಈ ರೀತಿಯಾದಂತಹ ಪದಗಳನ್ನು, ಮಯೂರವರ್ಮನ ಶಾಸನದಲ್ಲಿ ನಾವು ಇಂತಹ ಪದಗಳನ್ನು ನಾವು ಕಾಣಬಹುದು. ಹೇಳುತ್ತೆ ಎಂಬುದಾಗಿ ನಾವು ಹೇಳ್ತೇವೆ. ಪೇಳುತ್ತೆ ಎಂಬುದಾಗಿ, ಪೇಳ್ಪುದು ಎಂಬುದಾಗಿ ಪಕಾರ ಎಲ್ಲಿದೆಯೋ ಅಲ್ಲೆಲ್ಲ ಹಕಾರವನ್ನು ನಾವು ಹವ್ಯಕರು ಉಪಯೋಗಿಸ್ತೇವೆ. ಕನ್ನಡ ಭಾಷೆಯನ್ನು ಅತ್ಯಂತ ಶುದ್ಧವಾಗಿ ಸಂರಕ್ಷಣೆ ಮಾಡ್ತಾ ಇರುವಂಥವರು ಯಕ್ಷಗಾನ ಕಲಾವಿದರು ಎಂಬುದು ಎಲ್ಲ ಕಡೆ ಪ್ರಸಿದ್ಧವಾದಂಥ ವಿಚಾರ. ಅದರ ಜೊತೆಯಲ್ಲಿ ಸೇರಿಸುವುದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕನ್ನಡ ಭಾಷೆಯನ್ನು ನೂರಾರು ವರ್ಷಗಳಿಂದ ಅತ್ಯಂತ ಶುದ್ಧವಾಗಿ ಸಂರಕ್ಷಣೆ ಮಾಡ್ತಾ ಇರುವಂತಹ ಪರಂಪರೆ ಹವ್ಯಕರದು. ಅತ್ಯಂತ ಪ್ರಾಚೀನವಾದಂತಹ ಹಳೆಗನ್ನಡವನ್ನು ಯಾವ ತಪ್ಪಿಲ್ಲದೆ, ಯಾವ ಭಾಷೆಯ ಪ್ರಭಾವಕ್ಕೂ ಒಳಗಾಗದೆ ತಮ್ಮದೇ ಭಾಷಾ ಶೈಲಿಯಲ್ಲಿ ಇಂದಿಗೂ ಉಳಿಸಿಕೊಂಡು ಬಂದಿರುವಂತಹ ಒಂದು ಪರಂಪರೆ, ಭಾಷಾ ಪರಂಪರೆ, ಅದು ಹವ್ಯಕರದ್ದು. ಯಾಕೆಂದರೆ ಅತ್ಯಂತ ವೈಜ್ಞಾನಿಕವಾದಂತಹ, ಅಂದರೆ ಶಿಸ್ತುಬದ್ಧವಾದಂತಹ ಒಂದು ಪರಂಪರೆ ಇರುವುದರಿಂದ ಇಂದಿನ ತನಕ ಉಳಿಯಿತು. ಯಾವ ಪರಂಪರೆ ಅತ್ಯಂತ ಶಿಸ್ತುಬದ್ಧವಾಗಿರ್ತದೆಯೋ ಆ ಪರಂಪರೆ ಬಹುದೀರ್ಘವಾಗಿ ಇರ್ತದೆ. ಸಂಸ್ಕೃತ ಸಾಹಿತ್ಯಗಳು ವಾಲ್ಮೀಕಿ ಕಾಲದ ರಾಮಾಯಣವನ್ನು ಇಂದಿಗೂ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದರೆ ಅದು ಅತ್ಯಂತ ಶಿಸ್ತುಬದ್ಧವಾದಂತಹ ಆ ಭಾಷಾ ಪರಂಪರೆ, ಸಂಸ್ಕೃತ ಭಾಷೆ. ಅದೇ ರೀತಿಯಾಗಿ ಹವ್ಯಕ ಭಾಷಾ ಪರಂಪರೆಯೂ ಕೂಡ ಅತ್ಯಂತ ಶಿಸ್ತುಬದ್ಧವಾದಂತಹ ಒಂದು ಭಾಷಾ ಪರಂಪರೆ. ಇನ್ನು ಹವ್ಯಕರ ದಿನನಿತ್ಯದ ದಿನಚರ್ಯೆಗಳು ಏನಿರಬಹುದು ಅದೆಲ್ಲವೂ ಕೂಡ ಅತ್ಯಂತ ಶಿಸ್ತುಬದ್ಧವಾದಂತಹ ಒಂದು ಪರಂಪರೆಯನ್ನು ನಾವು ಕಾಣಬಹುದು. ಅತ್ಯಂತ ವೈಜ್ಞಾನಿಕವಾದಂತಹ ಒಂದು ಪರಂಪರೆಯನ್ನು ನಾವು ಕಾಣಬಹುದು. ಜೀವನ ಪದ್ಧತಿ, ಹವ್ಯಕರು ಹವ್ಯ ಕವ್ಯಾದಿಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಾಗಿಯೇ ಬಂದರೂ ಕೂಡ ಜೀವನಕ್ಕಾಗಿ, ಬದುಕಿಗಾಗಿ ಕೃಷಿಯನ್ನು ಆಶ್ರಯಿಸಿಕೊಂಡರು. ಬೋಧಾಯನಾಚಾರ್ಯರು ತಮ್ಮ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ವೇದ ಕೃಷಿ ವಿನಾಶಾಯ ಕೃಷಿರ್ವೇದ ವಿನಾಶಕೃತ್ ಮತಿಮಾನುಭಯಂ ಕುರ್ಯಾತ್ ಅಶಕ್ತಶ್ಚೇತ್ ಕೃಷಿಂ ತ್ಯಜೇತ್. ವೇದಾಧ್ಯಯನ ಎಂಬಂಥದ್ದು ಅದು ಕೃಷಿಯನ್ನು ಕ್ಷೀಣಗೊಳಿಸ್ತದೆ. ಕೃಷಿ ಮಾಡುವುದಕ್ಕೆ ಹೋದಾಗ ಅದು ವೇದಾಧ್ಯಯನವನ್ನು, ಅಧ್ಯಯನ ಪರಂಪರೆಯನ್ನು ಕ್ಷೀಣಿಸ್ತದೆ. ಆದರೆ ಬುದ್ಧಿವಂತನಾದಂಥವನು ಏನು ಮಾಡಬೇಕು ಅಂದರೆ ಉಭಯಂ ಕುರ್ಯಾತ್, ಎರಡನ್ನೂ ಮಾಡಬೇಕು. ವೇದಾಧ್ಯಯನವನ್ನೂ ಮಾಡಬೇಕು, ಪರಂಪರೆಯನ್ನೂ ರಕ್ಷಣೆ ಮಾಡಬೇಕು, ಕೃಷಿಯನ್ನು ಮಾಡಬೇಕು. ಅಶಕ್ತಶ್ಚೇತ್, ಒಂದು ವೇಳೆ ಕಷ್ಟವಾದರೆ ಕೃಷಿಯನ್ನು ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆದರೆ ಅತ್ಯಂತ ಹೆಮ್ಮೆಯಿಂದ ಹೇಳಬಹುದು, ಅತಿ ಹೆಚ್ಚು ಘನಪಾಠಿಗಳನ್ನು ಹೊಂದಿದಂತಹ ಸಮಾಜ ಕರ್ನಾಟಕದಲ್ಲಿದೆ ಅಂತಾದರೆ ಅದು ಹವ್ಯಕ ಸಮಾಜ. ಅತಿ ಹೆಚ್ಚು ಶಾಸ್ತ್ರ ವಿದ್ವಾಂಸರನ್ನು ಹೊಂದಿದಂತಹ ಸಮಾಜ ಇದೆ ಅಂತಾದರೆ ಅದು ಹವ್ಯಕ ಸಮಾಜ. ಎಲ್ಲ ದೃಷ್ಟಿಯಿಂದಲೂ ವೇದಶಾಸ್ತ್ರಗಳನ್ನು ಅನೂಚಾನವಾಗಿ ಗುರುಪರಂಪರೆಯಿಂದ ಇಂದಿನ ತನಕ ಹಿಡಿದಿಟ್ಟು ಸಮಾಜಕ್ಕೆ ಕೊಡ್ತಾ ಇರುವಂತಹ ಪರಂಪರೆ ಅದು ಹವ್ಯಕ ಪರಂಪರೆ. ಜೊತೆಯಲ್ಲಿಯೇ ಕೃಷಿಯನ್ನೂ ಮಾಡ್ತಾ ಹೋಗುವಂಥವರು. ನಮ್ಮ ಮುಂಭಾಗದಲ್ಲೇ ಇರುವಂತಹ ಉಮಾಕಾಂತ ಭಟ್ರು ರಾಷ್ಟ್ರಮಟ್ಟದ ವಿದ್ವಾಂಸರು, ನಾವು ಹೆಮ್ಮೆಯಿಂದ ಹೇಳಬಹುದು. ಕೃಷಿಕರೂ ಹೌದು, ಕೃಷಿಯನ್ನು ಮತಿಮಾನ್ ಉಭಯಂ ಕುರ್ಯಾತ್. ನಮ್ಮ ಆಚಾರ್ಯರು ಹೇಳಿದಂತಹ ಎರಡೂ ಮಾರ್ಗವನ್ನು, ವೇದಾಧ್ಯಯನ ಪರಂಪರೆಯನ್ನು, ಕೃಷಿ ಪರಂಪರೆಯನ್ನು ಯಥೋಚಿತವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂಥವರು ಹವ್ಯಕರು. ಯಾಕೆಂದರೆ ನಮ್ಮ ಪರಂಪರೆ ಅಷ್ಟೊಂದು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಇರುವುದರಿಂದ ನಾವು ಹಾಗೆ ಮಾಡುವುದಕ್ಕೆ ಸಾಧ್ಯವಿದೆ. ಇನ್ನು ನಮ್ಮ ಆಹಾರ ಪರಂಪರೆ, ಆಹಾರ ಪದ್ಧತಿ ಅದು ಕೂಡ ಅತ್ಯಂತ ವೈಜ್ಞಾನಿಕವಾದ್ದು. ಕಾಲಧರ್ಮಕ್ಕನುಗುಣವಾಗಿ ಯಾವುದೇ ಆಡಂಬರಗಳಿಲ್ಲದೆ ಸಾಮಾನ್ಯದಲ್ಲಿ ಸಾಮಾನ್ಯ ಆಹಾರವನ್ನು ಸಿದ್ಧಪಡಿಸುವಂತಹ ಅಡುಗೆ ಮನೆ ಹವ್ಯಕರ ಅಡುಗೆ ಮನೆ. ತಂಬುಳಿ, ಸಾರು ಇತ್ಯಾದಿಗಳಿಲ್ಲದ ಅಡುಗೆ ಮನೆ ಇಲ್ಲ. ನಾವು ಬೇರೆಯವರ ಮನೆಗೆ ಹೋದಾಗ ನಮಗೆ ಗೊತ್ತಾಗ್ತದೆ ಮಸಾಲೆ ಪದಾರ್ಥಗಳಿಲ್ಲದ ಮನೆಗಳಿರುವುದಿಲ್ಲ. ಆದರೆ ಹವ್ಯಕರಲ್ಲಿ ಮಸಾಲೆ ಪದಾರ್ಥ ಎಂಬುದು ಅತ್ಯಂತ ಕಡಿಮೆ. ನಮ್ಮ ಭೋಜನ ಪದ್ಧತಿಯೂ ಹಾಗೆ ಆರಂಭವಾಗುವಂಥದ್ದೇ ಅತ್ಯಂತ ಲಘು ಆಹಾರದಿಂದ, ಅತ್ಯಂತ ಮೃದುವಾದಂಥ ಆಹಾರದಿಂದ.
ನಮ್ಮ ಆಹಾರದ ಮಧ್ಯದ ಭೋಜನದ ಮಧ್ಯಕಾಲಕ್ಕೆ ಬಂದಾಗ ನಾವು ಘನಾಹಾರಕ್ಕೆ ಬರ್ತೇವೆ, ಮತ್ತೆ ಪುನಃ ಉತ್ತರದಲ್ಲಿ ಲಘು ಆಹಾರಕ್ಕೆ. ಇದು ನಮ್ಮ ಆಹಾರ ಪದ್ಧತಿ ಏನಿದೆ ಅದು ಕೂಡ ಆಹಾರ ನಮ್ಮ ವೈಜ್ಞಾನಿಕವಾದಂಥ ಅತ್ಯಂತ ಶಿಸ್ತುಬದ್ಧವಾದಂಥ ಒಂದು ಆಹಾರ ಪದ್ಧತಿಯನ್ನು ನಾವು ಹೊಂದಿದಂಥದ್ದು. ಹೀಗೆ ನಮ್ಮ ದಿನನಿತ್ಯದ ಇನ್ನೊಂದು ನಾವು ಕೃಷಿಗೆ ಹೋಗ್ತಾ ಇದ್ದಂತೆ ನಮ್ಮ ವೇದಾಧ್ಯಯನ ಪರಂಪರೆ ಇರಬಹುದು ಅಥವಾ ನಮ್ಮ ದಿನನಿತ್ಯದ ಆಚಾರ ವಿಚಾರಗಳು ಕ್ಷೀಣವಾಗಬಹುದು ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆದರೆ ಹವ್ಯಕರು ಮತಿಮಾನ್ ಉಭಯಂ ಕುರ್ಯಾತ್, ಅತ್ಯಂತ ಬುದ್ಧಿವಂತರು. ಕೃಷಿಯನ್ನೂ ಬಿಡೋದಿಲ್ಲ, ನಮ್ಮ ಪರಂಪರೆಯನ್ನೂ ಬಿಡೋದಿಲ್ಲ. ಬೆಳಗ್ಗೆ 7 ಗಂಟೆ 7:30 ಗಂಟೆಗೆ ದೋಸೆ ತಿನ್ನುವುದೇ, ಅದರಲ್ಲಿ ಯಾವ ಹೊಂದಾಣಿಕೆಯೂ ಇಲ್ಲ. ಅಲ್ಲ, ಸ್ನಾನ ಸಂಧ್ಯಾವನ್ನೇ ಆದ ನಂತರ ಉಪಹಾರ ಮಾಡಬೇಕು, ಆಹಾರ ತಿನ್ನಬೇಕು ಎಂಬುದು ಶಾಸ್ತ್ರವಚನ. ಅದೇ ರೀತಿಯಾಗಿ ನಮ್ಮ ಹವ್ಯಕರು ಇನ್ನೊಂದು ವಚನವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ರು. ಮೊದಲು ದೇಹ, ಅನಂತರ ಧರ್ಮ. ದೇಹವಿದ್ದರೆ ಧರ್ಮ ಎಂಬಂಥದ್ದು ನಮ್ಮ ಹವ್ಯಕರ ಸಿದ್ಧಾಂತ. ಆದ್ದರಿಂದ ಧರ್ಮ ರಕ್ಷಣೆಗಾಗಿ ತೋಟಕ್ಕೆ ಹೋಗಿ ಕೃಷಿಯನ್ನು ಮಾಡಿ ಬರುವುದಕ್ಕೆ ನಮ್ಮ ದೇಹ ದೃಢವಾಗಿರಬೇಕೆಂಬುದಾಗಿ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಹವ್ಯಕರು ಪ್ರತಿ ಮನೆಯಲ್ಲೂ ಸ್ವೀಕರಿಸ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎಂಬಂಥ ಕಾಲದಲ್ಲಿ ಅದರಲ್ಲಿ ಕಾಂಪ್ರಮೈಸ್ ಎಂಬುದು ಇರೋದಿಲ್ಲ. ಆದ್ದರಿಂದ ಧರ್ಮಾಚರಣೆ ಮಧ್ಯಾಹ್ನದ ಕಾಲಕ್ಕೆ ಸ್ನಾನಾದಿಗಳನ್ನು ಪೂರೈಸಿ ಅನಂತರ ದೇವಪೂಜಾದಿಗಳನ್ನು ಮಾಡುವಂಥದ್ದು. ಇದು ಸರಿ ಅಥವಾ ಶಾಸ್ತ್ರೀಯತೆ ಎಂಬುದಾಗಿ ನಾನು ಹೇಳುವಂಥದ್ದಲ್ಲ. ಕಾಲಧರ್ಮಕ್ಕನುಗುಣವಾಗಿ ನಮ್ಮ ಹವ್ಯಕರು ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ನಾನು ತಮ್ಮ ಮುಂದೆ ಇಡುವುದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ನಿತ್ಯ ಪೂಜೆ ಇತ್ಯಾದಿಗಳನ್ನು ಬಿಡದೆ, ಕೃಷಿಗೆ ತೊಂದರೆಯಾಗದೆ, ನಮ್ಮ ದೇಹಧರ್ಮವನ್ನೂ ಪಾಲಿಸಿಕೊಂಡು ಹೋಗುವಂಥ ಪರಂಪರೆ ಹವ್ಯಕರದು. ಇತರ ಪರಂಪರೆಯನ್ನು ನಾನು ದೂಷಿಸುವಂಥದ್ದಲ್ಲ. ಆದರೆ ಶ್ರಾದ್ದಾದಿ ಕರ್ಮಗಳನ್ನು ನೋಡಿದಾಗ ನಮಗನ್ನಿಸುವಂಥದ್ದು ಹವ್ಯಕರಲ್ಲಿ ಕಟ್ಟುನಿಟ್ಟು ಮಡಿವಂತಿಗೆ ಅತ್ಯಂತ ಇದ್ದರೂ ಕೂಡ ದೇಹಧರ್ಮಕ್ಕೆ ಮಾತ್ರ ಯಾವ ಕೊರತೆಯನ್ನು ಮಾಡೋದಿಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿರ್ಬೋದು, ಹಿಂದಿನ ದಿನ ರಾತ್ರಿಯಿಂದ ಮರುದಿವಸ ಸಾಯಂಕಾಲದ ತನಕ ಉಪವಾಸದಲ್ಲಿರಬೇಕು ಎಂಬುದು ನಿಯಮವಾದರೂ ಕೂಡ ಯಾವ ಆಹಾರ ಸ್ವೀಕರಿಸಬಹುದು ಎಂಬುದನ್ನು ಶಾಸ್ತ್ರದಲ್ಲಿ ನೋಡಿ ಅಂತಹ ಆಹಾರಗಳನ್ನು, ಲಘು ಆಹಾರಗಳನ್ನು ಸ್ವೀಕರಿಸಿ ಅಂತಹ ಕಾರ್ಯಗಳನ್ನು ಮಾಡುವಂತಹ ಪದ್ಧತಿ ಹವ್ಯಕರಲ್ಲಿದೆ. ಇದು ಆಹಾರ ಪದ್ಧತಿಯಲ್ಲೂ ನಾವು ಕಂಡುಕೊಂಡಂತಹ ಒಂದು ನಮ್ಮ ಕಾಲಧರ್ಮಕ್ಕನುಗುಣವಾದಂತಹ ಒಂದು ಸಮನ್ವಯ ಎಂಬುದಾಗಿ ಹೇಳುತ್ತಾ, ಈ ರೀತಿಯಾಗಿ ಹವ್ಯಕ ಪರಂಪರೆ ಎಂಬಂಥದ್ದು ಅತ್ಯಂತ ವೈಜ್ಞಾನಿಕವಾದಂತಹ ಪರಂಪರೆ. ಅಂದರೆ ಕಾಲಧರ್ಮಕ್ಕೆ ತೊಂದರೆಯಾಗದೆ ನಮ್ಮ ಪರಂಪರೆಯನ್ನು ಉಳಿಸುವಲ್ಲಿ ಪ್ರಯತ್ನಿಸ್ತಾ ಇರುವಂಥ ಪರಂಪರೆ. ಆದರೆ ಇದರ ಜೊತೆಯಲ್ಲಿ ಹಿರಿಯರಾದಂತಹ ಉಮಾಕಾಂತ ಭಟ್ರು ಹೇಳಿದಂತೆ ಅದು ಕಾಲಧರ್ಮ ಕಬಳಿಸುವಂತೆ ಆಗಬಾರದು ಎಂಬಂತಹ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಅತ್ಯಂತ ಪ್ರಾಚೀನ ಪರಂಪರೆಯನ್ನು ರಕ್ಷಿಸೋಣ, ಸಂರಕ್ಷಿಸೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಬಂಧುಗಳೇ, ಮೊದಲನೆಯ ಸುತ್ತಿನಲ್ಲಿ ನಾವು ಒಂದು ನಿಶ್ಚಿತವಾದಂತಹ ಯೋಚನೆಗೆ ನಾವು ಬಂದಿದ್ದೇವೆ. ಈಗ ಆಧುನಿಕ ಕಾಲದ ಸಂಘರ್ಷಗಳನ್ನು ಎದುರಿಸುವ ಬದ್ಧತೆ ನಮಗಿದೆ. ಅದರ ಸಿದ್ಧತೆಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಮ್ಮ ಸ್ನೇಹಿತರಾದ ರಾಮಕೃಷ್ಣ ಅವರು ಹೇಳಿದರು, ಕೃಷಿ ಮತ್ತು ವೇದವಿದ್ಯೆ ಎರಡನ್ನೂ ನಾವು ಉಳಿಸ್ಕೊಳ್ಬೇಕು ಅಂತ. ಪ್ರತಿಯೊಬ್ಬ ಹವ್ಯಕ ಬಂಧುವಿನಲ್ಲಿ ನಾನು ಕೇಳ್ತೇನೆ, ನಿತ್ಯ ನಾವು ಯಾವುದೇ ರೀತಿಯ ಸಿಗ್ಗಿಲ್ಲದೆ ಕನ್ನಡಿ ನೋಡ್ತೇವೆ ಅಲ್ವಾ? ಕನ್ನಡಿಯಲ್ಲಿ ಕಾಣೋದು ನಮ್ಮ ಮುಖ, ಆದ್ದರಿಂದ ಕನ್ನಡಿ ನೋಡ್ತೇವೆ. ಕನ್ನಡಿ ನೋಡಿದಾಗ ಬೇರೆಯವರ ಮುಖ ಕಾಣೋದಾದರೆ ನಾವು ಕನ್ನಡಿ ನೋಡ್ತಿರಲಿಲ್ಲ. ಈಗ ಈ ಕ್ಷಣವನ್ನೇ ಕನ್ನಡಿ ಅಂತ ಭಾವಿಸಿ ನಾವು ಎಷ್ಟು ಜನ ವೇದಾಧ್ಯಯನದ ಪರವಾಗಿದ್ದೇವೆ ಅಂತ ಬಹುಶಃ ನನಗಂತೂ ಎದೆ ನಡುಗ್ತದೆ. ಈಗ ನಾನು ಸಂಸ್ಕೃತ ಕ್ಷೇತ್ರದಲ್ಲಿ ತುಂಬ ವರ್ಷಗಳಿಂದ ವಿದ್ಯಾರ್ಥಿಯಾಗಿದ್ದೇನೆ ಅಷ್ಟೇ, ವಿದ್ವಾಂಸ ಅಂತ ನಾನು ಅಂದುಕೊಳ್ಳೋದಿಲ್ಲ. ನನ್ನ ಜೀವನದ ಸುಮಾರು 50 ವರ್ಷದ ಅವಧಿಯನ್ನು ನಾನು ಶಾಸ್ತ್ರದ ವ್ಯಾಸಂಗಕ್ಕೆ ಮುಡಿಪಾಗಿಟ್ಟರೂ ಕೂಡ ಈಗಲೂ ಮಾತಾಡುವಾಗ ಮಾತು ತಪ್ತದೆ, ಯುಕ್ತಿಗಳು ಮರೆಯಾಗ್ತವೆ.
ಪ್ರಮಾಣ ಪದ್ಧತಿಯಲ್ಲಿ ನನ್ನ ಆಲೋಚನೆ ಮುಂದುವರಿಯೋದಿಲ್ಲ ಅಂತ ನನಗನ್ನಿಸ್ತದೆ. ದಯಮಾಡಿ ಬಂಧುಗಳೇ, ವೇದವಿದ್ಯೆ ಶಾಸ್ತ್ರವಿದ್ಯೆಯ ಜೊತೆಗೆ ನೀವು ಎಷ್ಟು ಜನ ಇದ್ದೀರಿ ಅಂತ ಒಂದು ಯೋಚನೆ ಮಾಡಿ. ಅದು ಹೇಗೂ ಇರಲಿ, ಈಗ ಆತ್ಮಾವಲೋಕನಕ್ಕೆ ಈ ಕ್ಷಣವನ್ನು ನಾವು ಬಳಸ್ಕೊಳ್ತಾ ಇರೋದು. ಭೂಮಿಯ ರಕ್ಷಣೆ ಮತ್ತು ಭೂಮಿಯ ಉಪಯೋಗ ಬಹಳ ಮುಖ್ಯವಾದ ವಿಷಯ. ಬಹುಶಃ 20ನೇ ಶತಮಾನದಲ್ಲಿ ಭೂಮಿಯ ಸಂಬಂಧವನ್ನು ಒಂದು ದರ್ಶನವಾಗಿ, ಪ್ರದರ್ಶನವಾಗಲ್ಲ, ದರ್ಶನವಾಗಿ ನಮ್ಮ ಭಾರತದಲ್ಲಿ ಚಿಂತನೆ ಮಾಡಿದರು. ಭೂಮಿ ಮಾರಾಟದ ವಸ್ತು ಅಲ್ಲ. ಭೂಮಿಯನ್ನು ದಾನ ಮಾಡ್ಬೋದು, ಭೂಮಿಯನ್ನು ಮಾರಾಟ ಮಾಡುವುದಕ್ಕೆ ನಮಗೆ ಹಕ್ಕಿಲ್ಲ. ಭೂಮಿಯ ಮೇಲೆ ಇರುವ ಹಕ್ಕು ಅಂದರೆ ಏನು? ಭೂಮಿಯ ಮೇಲ್ಮೈಯಲ್ಲಿ ಬೀಜ ಬಿತ್ತಿ ಬೆಳೆ ಬೆಳೆದು ಬೆಳೆಯನ್ನು ಪಡೆಯುವ ಹಕ್ಕು ಮಾತ್ರ ಇರೋದು. ಭೂಮಿಯ ಆಳದಲ್ಲೂ ನಮಗೆ ಹಕ್ಕಿಲ್ಲ, ಭೂಮಿಯ ಮೇಲಿನ ಆಕಾಶದಲ್ಲೂ ನಮಗೆ ಹಕ್ಕಿಲ್ಲ. ಈ ಒಂದು ಚಿಂತನೆ ನಿಜವಾಗಿ ಬಂದದ್ದು ಯಾರಿಂದ ಅಂತ ನಾವು ಯೋಚನೆ ಮಾಡಿದ್ವು, ಗಮನಿಸಬೇಕಿದು. ಇದು ಋಷಿಗಳಿಂದ ಬಂದಿದ್ದು. ಅದಕ್ಕೆ ಧ್ವನಿಯಾಗಿ, ಪ್ರಯೋಗದ ಧ್ವನಿಯಾಗಿದ್ದವರು ಹವ್ಯಕ ಬಂಧುಗಳು ಮಾತ್ರ. ನಾವಿದಕ್ಕೆ ಸಾಕಷ್ಟು ಆಧಾರ ಇದೆ. ಹವ್ಯಕರ ಮನೆ ಯಾವ ಬೇಣ, ಬೆಟ್ಟ, ತೋಟ ಅಲ್ಲಿ ಅಗೆದು ಸಿಗುವ ಕಲ್ಲನ್ನು ಮಾರಿದವರು ಯಾರೂ ಇಲ್ಲ ಹಿಂದೆ. ಈಗಲೂ ಗಣಿಗಾರಿಕೆ ಮಾಡುವವರು ಬೇರೆ ಜನಾಂಗದವರು. ನಾವು ಭೂಮಿಯನ್ನು ಮಾರ್ತಾ ಇದ್ದೇವೆ. ಆದರೆ ದಯಮಾಡಿ ಬಂಧುಗಳೇ, ಮುಂದಿನ ಶತಮಾನದಲ್ಲಿ, ಅಂದರೆ ಈಗ ನಾವು ಕಾಲಿಟ್ಟ 21ನೇ ಶತಮಾನದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಅಧೀನದಲ್ಲಿರುವ ಭೂಮಿಯನ್ನು ನಾವು ಕಳ್ಕೊಳ್ಬಾರ್ದು. ಭೂಮಿಯನ್ನು ಕಳ್ಕೊಂಡ್ರೆ, ಭೂಮಿ ಕೈ ತಪ್ಪಿದರೆ ಭೂಮಾ ಅಂದರೆ ಬ್ರಹ್ಮ ಕೈ ತಪ್ತದೆ. ಭೂಮಿ ಕೈ ತಪ್ಪಿದರೆ ನಮ್ಮ ಬದುಕು ಕೈ ತಪ್ತದೆ. ಭೂಮಿಯನ್ನು ಮಾರಬಾರ್ದು. ಹಾಗಂತ ಭೂಮಿಯನ್ನು ಮಾರೋದೂ ಇಲ್ಲ, ಭೂಮಿಯ ಸೇವೆಯನ್ನು ಮಾಡೋದೂ ಇಲ್ಲ. ಅದಾಗಬಾರ್ದು. ನಮಗಿರುವ ಮುಂದಿನ ನಿಜವಾದ ಸಂಘರ್ಷ ಈಗ ಏನಾಗಿದೆ? ವಿಶ್ವ ಗೋಯಾತ್ರೆ ಮಾಡಿದ ಏಕೈಕ ಜನಾಂಗ ಅಂತಂದರೆ ಹವ್ಯಕ ಜನಾಂಗ. ಆದರೆ ಗೋಯಾತ್ರೆ ಮಾತ್ರ ಮಾಡಿಬಿಡೋದಲ್ಲ, ಗೋಷ್ಠ ಅಂದರೆ ಗೋವನ್ನು ಸಾಕುವ ಸ್ಥಾನ ನಮ್ಮ ಮನೆಯ ಪಕ್ಕದಲ್ಲೇ ಇರಬೇಕು. ಈ ಮಾತಿನ ಧ್ವನಿ ನಿಮ್ಗೆ ಅರ್ಥ ಆಗ್ತದೆ. ಯಾಕೆಂದರೆ ಬೆಳಗ್ಗೆ ಹಾಲು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಪಕ್ಕದಲ್ಲಿ ಕೊಟ್ಟಿಗೆ ಇದ್ದರೆ. ಹಾಗಾಗಬಾರ್ದು. ನಮ್ಮ ಮನೆಯಲ್ಲಿರುವ ಕಾರು, ಸ್ಕೂಟರು, ಬೈಕು, ಅದಕ್ಕೆ ಎಷ್ಟು ಸೇವೆ ಮಾಡ್ತೇವೆ ನಾವು. ಅದಕ್ಕೆ ನೀರು ಹಾಕೋದೇನು, ತೊಳೆಯೋದೇನು, ಅದಕ್ಕೆ ಶ್ಯಾಂಪು ಹಾಕಿ ಅದನ್ನು ಮಡಿ ಮಾಡೋದೇನು, ಒಳಗಡೆ ಪರಿಮಳಕ್ಕೆ ಬರಬೇಕು ಅಂತ ಅದಕ್ಕೆ ಸಿದ್ಧತೆ ಮಾಡೋದೇನು. ಒಂದು ಗೋವನ್ನು ಸಾಕೋದಕ್ಕಾಗೋಲ್ವಾ? ಮನೆಯಲ್ಲಿ 4 ನಾಯಿ ಸಾಕುವ ಕೌಶಲ ಇದೆ ನಮಗೆ. ಅದರ ಬಗ್ಗೆ ನಮ್ಮ ಔದಾರ್ಯ. ಆ ನಾಯಿಯಲ್ಲಿ ಗಂಡು ಹೆಣ್ಣು ಭೇದ ಅವಂಗೆಲ್ಲ ಅರ್ಥ ಆಗ್ತು ಅಂತ ಹೇಳೋದು. ಮಗನನ್ನು ಹೇಳಿದ್ದಲ್ಲ, ನಾಯಿ ಹೇಳೋದು. ಅವರು ಅವಂಗೆಲ್ಲ ಅರ್ಥ ಆಗ್ತು ಅಂತ. ಅಷ್ಟು ಪ್ರೀತಿ ನಮಗೆ. ನಾಯಿಯ ಬಗ್ಗೆ ಇರುವ ಪ್ರೀತಿಯ ಒಂದು ಪಾಲು ಬೀದಿಯಲ್ಲಿ ಬಂದು ಹೋಗುವ ಗೋವಿನ ಬಗ್ಗೆ ಕೊಡಲಿಕ್ಕಾಗೋದಿಲ್ವಾ? ಅದು ಕೊಡುವ ಸಿದ್ಧತೆ. ಆದರೆ ಅದು ಮುಂದಿನ ಶತಮಾನಕ್ಕೆ ನಮಗೆ ಬೇಕಾದ ಸಿದ್ಧತೆ. ಅದಕ್ಕಿಂತ ಮುಖ್ಯವಾದ್ದು 2 ಮಾತನ್ನು ಹೇಳ್ತೇನೆ, ದಯವಿಟ್ಟು ಯಾರೂ ಬೇಸರ ಮಾಡಿಕೊಳ್ಬಾರ್ದು. ಹವ್ಯಕ ಸಮಾಜದ ಹೆಣ್ಣು ಮಕ್ಕಳು ಹಲವರಿಗೆ ಬೇಕಾಗಿದ್ದಾರೆ. ಅವರು ಹವ್ಯಕರಿಗೆ ಮಾತ್ರ ಸೀಮಿತವಾಗಿರಲಿ. ನಮಸ್ಕಾರ. ತುಂಬ ಧನ್ಯವಾದಗಳು. ಡಾಕ್ಟರ್ ರಾಮಕೃಷ್ಣ ಭಟ್ ಕುಟೇಲು ಅವರು ಕೂಡ ನಮ್ಮ ಹವ್ಯಕ ಪರಂಪರೆಯ ಎಷ್ಟು ಮುಖ್ಯವಾದ ಅಂಶಗಳನ್ನು ಹೇಳಿದರು. ಭಾಷೆ ಆಗಲಿ, ಒಂದು ಆಹಾರ ಪದ್ಧತಿ ಆಗಲಿ, ಅವರು ಹೇಳಿರುವಂಥ ಅಂಶಗಳನ್ನು ನಾವು ನಿಜವಾಗ್ಲೂ ಅರಿತುಕೊಳ್ಬೇಕು. ಪರಂಪರೆ ಅನ್ನುವುದು ಗಟ್ಟಿಯಾದ ಬೇರು. ಆ ಬೇರು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ದೃಢವಾಗಿ ನಮ್ಮ ಮುಂದಿನ ಭವಿಷ್ಯ, ಮುಂದಿನ ಪೀಳಿಗೆ ದೃಢವಾಗಿ ನಿಲ್ಲುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನಮಗೆ ತಿಳಿ ಹೇಳಿದ್ದಾರೆ. ಈರ್ವರು ವಿದ್ವಾಂಸರ ಈ ನುಡಿ ಮುತ್ತುಗಳನ್ನು ನಾವು ಉಮಾಕಾಂತ್ ಭಟ್ರು ಹೇಳ್ದಂಗೆ ಕನ್ನಡಿಯನ್ನು ನಮ್ಮನ್ನು ನಾವೇ ನೋಡ್ಕೊಂಡಂಗೆ ಎಲ್ಲ ಗೊತ್ತಿರೋ ವಿಷಯಗಳೇ. ಆದರೆ ಅವರು ಮಾತಿನಲ್ಲಿ ಹೇಳಿದಾಗ ಅದು ಇನ್ನೂ ನಮಗೆ ಸತ್ಯ ಅನಿಸುತ್ತೆ.
ಅದನ್ನು ಪಾಲಿಸುವಂಥ ಒಂದು ಪ್ರಯತ್ನ ನಾವು ಖಂಡಿತ ಮಾಡೇ ಮಾಡೋಣ ಅನ್ನೋ ಪಣವನ್ನು ತೊಡೋಣ. ಈಗ ಗೋಷ್ಠಿಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅಧ್ಯಕ್ಷರಾದಂಥ ಡಾಕ್ಟರ್ GL ಹೆಗ್ಡೆ ಅವರ ಮಾತುಗಳೊಂದಿಗೆ ನಾವು ಈ ಗೋಷ್ಠಿಯನ್ನು ಮುಗಿಸೋಣ. ಕಾರ್ಯಕ್ರಮದ ಗೋಷ್ಠಿಯ ಅಧ್ಯಕ್ಷರು ಡಾಕ್ಟರ್ GL ಹೆಗ್ಡೆ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ, ಒಂದೆರಡು ಮಾತುಗಳನ್ನು ಹೇಳಿ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ನಾವೆಲ್ಲ ತಾಪತ್ರಯದಲ್ಲಿ ಇದ್ದವರು ಅನ್ನೋದಕ್ಕೆ ಅನುಮಾನ ಉಂಟು ನಿಮಗೆ? ವೇದಿಕೆಯಲ್ಲಿದ್ದ ಇಷ್ಟೆಲ್ಲ ಮಹನೀಯರು ನಮ್ಮ ಸಮಾಜವನ್ನು ಹೊಗಳಿದರು, ಬುದ್ಧಿವಂತರು ಅಂತ ಹೇಳಿದರು. ಆದರೂ ಕೂಡ ನಾನು ಸಾರ್ವಜನಿಕವಾಗಿ ನಿಮ್ಮಲ್ಲಿ ಕೇಳ್ತಾ ಇರುವುದು, ನಮಗೆ ತಾಪತ್ರಯ ತಪ್ಪಿದೋ ಅಂತ. ತಾಪತ್ರಯ ತಪ್ಪಲಿಲ್ಲ. ಹಾಗಾದ್ರೆ ಈ ತಾಪತ್ರಯಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಅನೇಕ ಕಾರಣಗಳಿರಬಹುದು. ವಿದ್ಯಾವಾಚಸ್ಪತಿಗಳು ಹೇಳಿದರು, ಹವ್ಯಕರು ತಲೆಮಾರಿಕೊಂಡಿದ್ದಾರೆ ಅಂತ. ಇದು ನಿಮ್ಮ ಒಪ್ಪಿಗೆ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಇದರಲ್ಲಿ ಒಂದು ಧರ್ಮ ಸೂಕ್ಷ್ಮ ಇದೆ ಅಂತ. ಹಾಗಲ್ಲದೆ ಇದ್ರೆ ಒಂದು ಕಡೆಗೆ ಆಧುನಿಕ ಕಾಲಕ್ಕೆ ನಾವು ಹೊಂದಿಕೊಳ್ಳಬೇಕು ಅನ್ನೋದು ಒಂದು ವಿಷಯ. ಹಾಗೆ ಹೊಂದಿಕೊಂಡು ಬದುಕಬೇಕು ಅಂತಾದ್ರೆ ತಲೆಮಾರಿಕೊಳ್ಳದೆ ಇದ್ರೆ ಗತಿ ಇಲ್ಲ. ಕೆಲವರಿಗೆ ಭೂಮಿ ಮಾರಿಕೊಳ್ಳದೆ ಇದ್ರೂ ಗತಿ ಇಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆಗೆ ನಾವು ನಮ್ಮ ಸುಖವನ್ನು ಹುಡುಕ್ತಾ ನಮ್ಮ ಬೇರನ್ನು ಮರೆತಿದ್ದೇವೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನಾವು ಆಗಲೇ ಪ್ರಾರಂಭಿಸಬೇಕಾದ ಮಾತಾಗಿತ್ತದು. ನಾನು ಮಾತಾಡುವಾಗ ಪ್ರಾರಂಭಿಸುವುದು ಹೇಗೆ, ನಮ್ಮ ಪದ್ಧತಿ ಹೇಗೆ? ಆಂಗೀರಸ ಭಾರಸ್ಪತ್ಯ ಭಾರದ್ವಾಜೇತಿ ತ್ರಯಾರ್ಷಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋತ್ಪನ್ನ ಗೋಪಾಲಕೃಷ್ಣ ಶರ್ಮಾಂ. ಇದು ಭಾರತದ ಪರಂಪರೆ. ಇದು ನಮ್ಮದು ಇಷ್ಟು ದೊಡ್ಡ ಪರಂಪರೆ ಉಂಟು ನಮಗೆ ಅಂತ. ಈಗ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತಂದ್ರೆ, ಇಡೀ ವ್ಯವಸ್ಥೆ ಭಾರತದ್ದು ಅಂತೂ ನಾನು ಹೇಳೋದಿಲ್ಲ, ಜಾಗತಿಕವಾದ ವ್ಯವಸ್ಥೆಗೆ ಒಂದು ದೊಡ್ಡ ಜಗತ್ತಿನ ಪರಿಣಾಮವೇ ಇದೆ ಅದರಲ್ಲಿ. ಅದಕ್ಕೆ ನಾವು ಹೊರತಾಗಲಿಲ್ಲ. ಆಧುನಿಕ ವಿದ್ಯನ್ಮಾನಗಳು, ಆಧುನಿಕವಾದಂಥ ಸವಲತ್ತುಗಳು ಎಷ್ಟು ಬೃಹದಾಕಾರವಾಗಿ ಬೆಳೆದು ಹೋಗಿದೆ ಅಂತಂದ್ರೆ, ನಮ್ಮ ಕುಟುಂಬಗಳಲ್ಲಿ ಇಷ್ಟು ಒಳ್ಳೆ ಅಡುಗೆ ಮಾಡುವವರ ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಅಡುಗೆ ಮನೆಯೇ ಇಲ್ಲ. ಹೌದಾದ್ರೆ ಹೌದೆನ್ನೆ, ಅಲ್ಲವಾದರೆ ಅಲ್ಲವೆನ್ನೆ. ಯಾಕೆ? ಸುಖ ವ್ಯವಸ್ಥೆ ಉಂಟಲ್ಲ. ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಸಾರ್ವಜನಿಕವಾದ ವ್ಯವಸ್ಥೆ. ಹಾಗಾದ್ರೆ ನಾವು ಸಾರ್ವಜನಿಕರ ಆಗ್ತಾ 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 ಎಲ್ಲೋ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ತಾ ಇದ್ದೇವೆ ಅನ್ನೋಲ್ಲಿ ಎರಡು ಮಾತಿಲ್ಲ. ಇದಾಗಬಾರದು ಅಂತ 21ನೇ ಶತಮಾನದಲ್ಲಿ ಮೊನ್ನೆ ಸಾಮೂಹಿಕವಾಗಿ ಬಂದ ಒಂದು ಮಾರಿ ನಮಗೆ ಕಲಿಸಿದ ಪಾಠ ಉಂಟಲ್ಲ, ಆ ಪಾಠದಿಂದ ಸ್ವಲ್ಪ ಜನ ಎಚ್ಚರಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಶ್ರೀ ಸಂಸ್ಥಾನ ಹೇಳ್ತು, ಹವ್ಯಕ ಸಮಾಜದ ಪುರುಷತ್ವ ಎದ್ದು ನಿಂತದೆ ಅಂತ, ಎದ್ದು ಕೂತಿದೆ ಅಂತ. ಅದರಲ್ಲೂ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ಮಾಡಬೇಕಾದ ಕೆಲಸ ತುಂಬಾ ಉಂಟು ಅಂತ ಅರ್ಥ. ಈ ಕಾಲಕ್ಕೆ ಒಂದು ಸಮಾಜಕ್ಕೆ ಇಷ್ಟು ದೊಡ್ಡ ಗೌರವ ಕೀರ್ತಿ ಇರುವ ಸಂದರ್ಭದಲ್ಲಿ ಆ ಇಡೀ ವ್ಯವಸ್ಥೆ ಕ್ಷೀಣಿಸ್ತಾ ಇದೆ ಅನ್ನೋದಂತೂ ಎರಡು ಮಾತಿಲ್ಲ. ಅಂದ್ರೆ ಹವ್ಯಕರು ಸಂಖ್ಯೆಯಿಂದ ಕಡಿಮೆ ಆಗಿದ್ದಾರೆ ಅಂತ. ಈಗ ನೀವು ಇಷ್ಟೆಲ್ಲ ಜನ ಇದ್ದೀರಿ, ಯಾರಿಗೆ ಹೇಳಬೇಕಾದದ್ದಲ್ಲ, ನಮ್ಮ ತಾಯಂದಿರಿಗೆ, ತಾಯಿ ಆಗುವವರಿಗೆ. ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದು ಅಂದ್ರೆ, ಸಣ್ಣ ಮಕ್ಕಳನ್ನು ನಾವು ತಾಯಿ ಅಂತ ಕರೀತೇವೆ. ಅದಲ್ಲ ಅಂತ ಅವರಿಗೂ ಗೊತ್ತುಂಟು, ಆದ್ರೆ ಒಪ್ಕೊಳ್ತಾರಲ್ಲ. ಹಾಗಾದ್ರೆ ಈ ಹೊತ್ತು ಇಂತಹ ತಾಯಂದಿರು ಈ ಸಮಾಜಕ್ಕೆ ಕೊಡಬೇಕಾದ ಕೊಡುಗೆ ಬಹಳ ದೊಡ್ಡದು ಉಂಟು ಅಂತ ನಾನು ಹೇಳುದು. ಇದು ಸಂಸ್ಥಾನದವರು ಸನ್ಯಾಸಿಗಳು ಹೇಳುವ ಮಾತಲ್ಲ, ನಾವು ಹೇಳಬಹುದಾದ ಮಾತಿದು. ಇದು ಬಲು ದೊಡ್ಡ ಜವಾಬ್ದಾರಿ ಇದೆ ಅಂತ. ಒಂದು ವಿಷಯ ಅದಾದ್ರೆ, ಉಮಾಕಾಂತ್ ಭಟ್ರು ಕೊನೆ ಮಾಡಿದ ಮಾತಿದೆಯಲ್ಲ, ಅದು ಇನ್ನೂ ದೊಡ್ಡ ಜವಾಬ್ದಾರಿಯ ಮಾತು ನಮ್ಮ ಸಮಾಜಕ್ಕೆ. ನಾವು ಏನು ಮಾಡಬೇಕು ಅನ್ನೋದು ಬಹಳ ದೊಡ್ಡ
ದೊಡ್ಡ ವಿಷಯ ಇದು. ನಾವು ಕಳೆದು ಹೋಗ್ತಾ ಇದ್ದೇವೆ. ತಲೆ ಮಾರ್ಕೊಳ್ಳುವುದಲ್ಲ, ನಮ್ಮ ಮೈಯನ್ನೇ ಮಾರ್ಕೊಂಡು ಬಿಟ್ಟಿದ್ದೇವೆ ಬೇರೆಯವರಿಗೆ. ಓಡು ಹೋಗುವ ಮಕ್ಕಳು ಎಷ್ಟು ಜನ ಇದ್ದಾರೆ. ಓಡಿ ಹೋಗೋದು ಅಂತ ಒಂದು ಶಬ್ದ ಅದು ಅಷ್ಟೇ, ಸೌಕಾಶ ಹೋಗ್ತಾರೆ ಅವರು. ವರ್ಷಗಟ್ಟಲೆ 2 ವರ್ಷಗಟ್ಟಲೆ ತಯಾರಿ ನಡೀತದೆ. ಇದಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಬೇಕಾದ ವಿಷಯ ಇದು. ಬಹು ಅಮೂಲ್ಯವಾದದ್ದನ್ನು ಕಳ್ಕೊಳ್ತಾ ಇದ್ದೇವೆ ನಾವು. ಅದು ಯಾವ ಸಂಪತ್ತು ಅಂತ ಕೇಳಿದ್ರೆ ಈ ನಮ್ಮ ತಳಿಯ ಸಂಪತ್ತು. ಈ ತಳಿಯನ್ನು ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಸಂಸ್ಥಾನ ಬಲು ದೊಡ್ಡ ಒಂದು ಆಶ್ವಾಸನೆ ಕೊಟ್ಟಿದೆ, ನಿಮಗೆಲ್ಲ ಗೊತ್ತಿದೆ. ಈ ತಳಿಯನ್ನು ಉಳಿಸಿಕೊಳ್ಳುವುದಕ್ಕೆ ನೀವು 5 ಮಕ್ಕಳನ್ನು ಹೆತ್ತರೆ ನಮಗೊಂದು 3 ಕೊಡಿ, ನಾವು ಮಠ ಬೆಳೆಸ್ತೇವೆ, ಸಮಾಜ ಬೆಳೆಸ್ತೇವೆ ಅಂತ ಹೇಳಿದ್ದಾರೆ. ಕೃಷಿ ಆಧಾರಿತವಾದದ್ದು, ಋಷಿ ಪರಂಪರೆಯಿಂದ ಆಧಾರಿತವಾದದ್ದು. ಇದಕ್ಕೆ ಏನು ಈ ಪರಂಪರೆ ಉಳಿಸಿಕೊಳ್ಳೋದಕ್ಕೆ ಮಕ್ಕಳನ್ನು ಹಡಿಬೇಕಾದ ಅಗತ್ಯ ಇದೆ. ಕೃಷಿ ಮಾಡಲಿಕ್ಕೂ ಮಕ್ಕಳು ಬೇಕು, ವೇದಾಧ್ಯಯನ ಮಾಡಲಿಕ್ಕೂ ಮಕ್ಕಳು ಬೇಕು. ಇದು 2 ಉಳಿತದಲ್ಲ ಒಟ್ಟಿಗೆ, ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಕೃಷಿ ನಿರ್ಲಕ್ಷ್ಯಕ್ಕೆ ಒಳಗಾದ್ರೆ ಮುಗೀತದು. ವೇದಾಧ್ಯಯನವೂ ಅಷ್ಟೇ, ನಿರಂತರವಾಗಿ ಓದಿದ್ರೆ ಮಾತ್ರ ತಾನೆ. ನಾವು ಏನೇ ಆದ್ರೂ ಈ 21ನೇ ಶತಮಾನದಲ್ಲಿ ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದಿದ್ದೇವೆ, 2 ಮಾತಿಲ್ಲ. ನನ್ನ ಸಣ್ಣ ಪ್ರಾಯ ಅಂದ್ರೆ ಒಂದು 50 ವರ್ಷದ ಹಿಂದೆ ನಮ್ಮ ಇಡೀ ಸಮಾಜದ ಅವಸ್ಥೆ ದುರವಸ್ಥೆಯಲ್ಲಿತ್ತು ಅನ್ನೋದ್ರ 2 ಮಾತಿಲ್ಲ. ಕೆಲವು ಶ್ರೀಮಂತರು ಸಿಗ್ತಾ ಇದ್ರು. ಈ ಹೊತ್ತು ನಮ್ಮ ಸಮಾಜದಲ್ಲಿ ಶ್ರೀಮಂತರು ತುಂಬಾ ಇದ್ದಾರೆ. ಇನ್ನೊಂದು ನಾನು ಗಮನಿಸಿದ್ದು, ಒಂದು ಜನರಲ್ ಗೈಡೆನ್ಸ್ ಅಂತ ಅನ್ನೋದು ಇರಲಿಲ್ಲ. ನೀನು ಉಂಡ್ಯೋ ಇಲ್ವೋ, ಉಪವಾಸ ಬಿದ್ಯೋ ಸತ್ಯೋ ಅಂತ ಕೇಳುವವರಿರ್ಲಿಲ್ಲ. ಆದ್ರೆ ಈ ಹೊತ್ತು ಹಾಗಲ್ಲ. ನಮ್ಮ ಜನ ತುಂಬಾ ಒಳ್ಳೆಯವರು ತಯಾರಾಗಿದ್ದಾರೆ, ಒಳ್ಳೆ ನೌಕರಿಯಲ್ಲಿದ್ದಾರೆ, ದುಡಿತಾರೆ. ಕೆಲವರಾದ್ರೂ ಕೊಡಬೇಕು ಅನ್ನೋ ಬುದ್ಧಿಯಲ್ಲಿದ್ದಾರೆ. ಆದ್ದರಿಂದ ಈ ಸಮಾಜದ ಉದ್ಧಾರಕ್ಕೆ ಬಹಳ ಒಳ್ಳೆಯ ಒಂದು ಅವಕಾಶ ಉಂಟೀಗ. ಇಂತಹ ಧರ್ಮಪೀಠಗಳೆಲ್ಲ ಒಟ್ಟಾಗಿ ಈ ಸಮಾಜದ ಉದ್ಧಾರಕ್ಕೆ ಕಂಕಣಬದ್ಧರಾದರೆ, ದಾರಿ ತೋರಿಸಿದ್ರೆ, ಸ್ವಲ್ಪ ವಿಸ್ಮೃತಿಯನ್ನು ಹೋಗಲಾಡಿಸಿದ್ರೆ, ಅವರು ಬಹಳ ಚಂದ ಹೇಳಿದ್ದಾರೆ, ಅದು ಅರ್ಥ ಆಗೋದು ಬಹಳ ಕಷ್ಟ. ವಿಸ್ಮೃತಿ ಅಂತ ಅನ್ನೋದು ಮಾಯೆ, ಅದು ನಮಗೆ ಮರ್ತು ಹೋಗ್ತದೆ ಅಂತ ಎಲ್ಲವುದುವ. ನಾನು ಯಾರು ಅನ್ನೋದು ಮರೀತದೆ, ಎಲ್ಲಿ ಹುಟ್ಟಿದ್ದೇನೆ ಅನ್ನೋದು ಮರೀತದೆ, ಅಪ್ಪ ಅಮ್ಮ ಅನ್ನೋದು ಮರೀತದೆ, ಗುರು ಅನ್ನೋದು ಮರೀತದೆ. ಹೇಗೆ ಎಷ್ಟು ವಿಸ್ಮೃತಿ ನೋಡಿ. ಇದು ಯಾವ ವಿಸ್ಮೃತಿಗಳು ಇಲ್ಲದೆ ಇದ್ರೆ ನಾವಾಗಿ ಇಡೀ ಸಮಾಜಕ್ಕಲ್ಲ, ಎಲ್ಲ ಸಮಾಜಗಳಿಗೆ ಒಂದು ಆದರ್ಶ ಆಗೋದಕ್ಕೆ ಸಾಧ್ಯ ಉಂಟು. ಈ ವಿಸ್ಮೃತಿ ಬರದೇ ಇರಲಿ ಅಂತ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ಕುಮಟೆಯಲ್ಲಿ ಮೊಟ್ಟ ಮೊದಲು ಒಂದು ಹವ್ಯಕ ಕಲ್ಯಾಣ ಮಂಟಪ ಅಂತ ಮಾಡಿದ್ವಿ ನಾವು. ಈಗ ನೋಡಿ, ಗಾಮಕ್ಕಲ್ ಕಲ್ಯಾಣ ಮಂಟಪ ಆಗದೆ, ಹೌದಾ, 3 ನಾಮಧಾರಿಗಳ ಕಲ್ಯಾಣ ಮಂಟಪ ಆಗಿದೆ, ಹಾಲಕ್ಕಿಗಳ ಕಲ್ಯಾಣ ಮಂಟಪ ಆಗಿದೆ. ಇದು ಆದರ್ಶ ಅಂತ ಹೇಳುದು ನಾವು ಆದರ್ಶ ಆಗುವುದು ಹೇಗೆ ಅಂದ್ರೆ ಹೀಗೆ ಕ್ರಿಯೆಯ ಮೂಲಕ ಇಡೀ ಸಮಾಜಕ್ಕೆ ಆದರ್ಶವಾಗುವುದಕ್ಕೆ ಸಾವಿರಾರು ಸಂಗತಿಗಳು ನಮ್ಮ ಹತ್ರ ಉಂಟು. ಇವತ್ತು ವಿದೇಶಿಗಳಲ್ಲಿ ಇರುವ ಹವ್ಯಕರು ಕೂಡ ಪಾಪ ಅವರು ವಿದೇಶದಲ್ಲಿಯೇ ಕೆಲವರು ಇದ್ದಾರೆ, ಆದರೆ ಅವರ ಚಿಂತನೆಗಳು ಭಾರತದ ಬಗ್ಗಿದೆ. ಮತ್ತೆ ನಮ್ಮ ಊರಿನಲ್ಲಿ ಏನಾದ್ರು ಒಳ್ಳೇದಾಗಬೇಕು ಅನ್ನೋ ಭಾವನೆಯವರು ಇದ್ದಾರೆ. ಅಂಥವರನ್ನು ಒಟ್ಟು ಸೇರಿಸುವುದಕ್ಕೆ ಇಂತಹದ್ದೊಂದು ಸಮ್ಮೇಳನದ ಅಗತ್ಯ ಎಷ್ಟಿದೆ. ಪ್ರತಿ ವರ್ಷವೂ ಹೀಗೆ ಒಂದಾಗಿ ಪರಸ್ಪರ ಬರೇ ಕೋರ್ಟು ಕಚೇರಿ ಅಂತಿದ್ದವರು ನಾವು. ಒಂದು ಅಡಿಕೆ ಮರದ ಸಲುವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ತಯಾರಿದ್ದವರಪ್ಪ. ಈಗ ಸ್ವಲ್ಪ ಹುಚ್ಚು ಬಿಟ್ಟದೆ ನಮಗೆ. ಕೋರ್ಟಿಗೆ ಹೋದ್ರೆ ಏನು ದುರವಸ್ಥೆ ಆಗ್ತದೆ ಅಂತ ಕಂಡಿದ್ದಾರೆ ಜನ. ಇವತ್ತು ಇಗ್ಗಪ್ಪ ಹೆಗಡೆ ನಾಟಕ ಉಂಟಲ್ಲ, ಅದ್ರಲ್ಲಿ ಬರ್ತದೆ ನೋಡಿ ನಮ್ಮ ಹಳೇದದು ಚರಿತ್ರೆ. ಈ ಹೊತ್ತು ಹಾಗಲ್ಲ, ಅಂತ ಸ್ಥಿತಿ ಇಲ್ಲ. ನಮ್ಮ ಜನ ತುಂಬಾ ಸುಧಾರಿಸಿದ್ದಾರೆ ಬೌದ್ಧಿಕವಾಗಿಯೂ ಕೂಡ, 2 ಮಾತೇ ಇಲ್ಲ ಅದರಲ್ಲಿ. ದಾನ ಮಾಡುವವರು ಇದ್ದಾರೆ ನಮ್ಮ ಜಾತಿಯಲ್ಲಿ, ಸುಳ್ಳ ಇಲ್ಲದೆ ಇದ್ರೆ ಇಂಥದ್ದೊಂದು ಸಮ್ಮೇಳನ ಮಾಡುವುದು ಹೇಗೆ? ಡಾಕ್ಟ್ರೇ ಉದಾಹರಣೆ ಅದಕ್ಕೆ. ಎಷ್ಟು ಖರ್ಚು ಬೇಕಾದ್ರೂ ಆಗಲಿ, ಇಂಥದ್ದೊಂದು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಾದ್ರೆ ಇದು ನಮ್ಮ ಭಾಗ್ಯ. ಇದು ಭಾಗ್ಯವಯ್ಯ ಹವ್ಯಕರದು. ಆದ್ದರಿಂದ ನಾಳಿನ ಅಂದ್ರೆ 21ನೇ ಶತಮಾನದ ಸಂದರ್ಭದಲ್ಲಿ ಬಹಳ ಕಾಳಜಿಯಿಂದ ನೋಡಬೇಕಾದದ್ದು, ನಾವು ಆಗಿರಬೇಕು, ಹವ್ಯಕರನ್ನೇ ಮದುವೆ ಆಗಬೇಕು. ಯಾರು ಹವ್ಯಕರನ್ನು ಯಾರು ಮದುವೆ ಆಗಬೇಕು?
ದೊಡ್ಡ ಸಮಸ್ಯೆ ಇದು. ಹವ್ಯಕರ ಹೆಣ್ಣು ಮಕ್ಕಳೇ ಮದುವೆ ಆಗಬೇಕು. ಒಂದೇ ಒಂದು ಕ್ವಾಲಿಫಿಕೇಶನ್ ಯಾವುದು? ಅವ ಹವ್ಯಕ, ನನ್ನ ಹೊಟ್ಟೆ ಹೊರಿತಾನೆ, ಇಷ್ಟು ಗೊತ್ತಿದ್ರೆ ಮದುವೆ ಆಗ್ಬಹುದಲ್ಲ. ಇದು ಬಿಟ್ಟು ಯಾರ್ಯಾರ್ದೋ ಸಂತಿಗೆ ನಾವು ಹಣೆ ಬಡ್ಕೊಳ್ದೆ ಇನ್ನೆಂತ ಬಡ್ಕೊಳ್ಬೇಕು ನಾವು? ಇದಕ್ಕೆ ಏನು ಮಾಡ್ತೀರಿ ನೀವೆಲ್ಲ ಸೇರಿ, ನಾವೆಲ್ಲ ಸೇರಿ ಮಾಡಬೇಕಾದದ್ದು ಏನು ಅಂತ ಆಲೋಚನೆ ಮಾಡಬೇಕಾದದ್ದೇ ಮುಖ್ಯ ವಿಷಯ. ಇದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳಿದ್ನಲ್ಲ, ಇಷ್ಟು ಒಳ್ಳೆ ತಳಿಯನ್ನ, ಇಷ್ಟು ಬುದ್ಧಿವಂತ ತಳಿಯನ್ನ, ಇದು ಇವತ್ತಿಂದಲ್ಲ, ನೀವು ರಾಮಾಯಣದ ಆದಿಯಲ್ಲಿ ನೋಡಿದ್ದೀರಲ್ಲ. ಕೈಕಸ ತಾನೆ ರಾವಣನ ತಾಯಿ. ಕೈಕಸಾದೇವಿಗೆ ಒಂದು ಪ್ರಚೋದನೆಯನ್ನು ಕೊಟ್ಟು ಈ ಊರಿಂದ ಹೋದ ಒಬ್ಬ ಮಹರ್ಷಿಯ ಜೊತೆಗೆ ಬೆರೆಯೋ ಹಾಗೆ ಮಾಡಿ, ಹೆಂಗೆ ಬುದ್ಧಿವಂತಿಕೆ. ಅವ್ರು ಹೇಳುದು ಅವ ಬುದ್ಧಿವಂತಿಕ ಆರಿರವ, ಅವನ ಜೊತೆಗೆ ನಮ್ಮದು ಸೇರಿದ್ರೆ ಒಳ್ಳೆ ಫಲ ಬರ್ತದೆ ಅಂತ ಹೇಳಿದ್ರು ಅವರು. ಹಾಗಾಗಿ ಮುಂದೆ ಹುಟ್ಟಿದವರು ನೋಡಿ ಎಂತೆಂಥದ್ದು ಹುಟ್ಟೋದೆ ಅಂತ. ಅಸಾಧ್ಯರು, ಅಸಾನ್ಯ ವೀರರು, ಆದರೆ ಚರಿತ್ರೆ ಇಲ್ಲ. ಆದ್ರಿಂದ ಹವ್ಯಕರಲ್ಲಿ ಮಹಾಮಹಿಮರಾದ ತಪಸ್ವಿಗಳಾಗಿ ಹೋಗಿದ್ದಾರೆ, ಎರಡು ಮಾತೇ ಇಲ್ಲ. ಈ ಹೊತ್ತಿಗೂ ವೇದವನ್ನು ಉಳಿಸಿಕೊಂಡ ತಲೆ ಇದ್ರೆ ನಮ್ಮದೇ. ದರ್ಶನ ಆದವರಿದ್ದಾರೆ, ನಿಮಗೆ ಗೊತ್ತಿದೆಯಲ್ಲ, ಚಂದೋದರ್ಶನ ಆದವರು, ಪುಣ್ಯಾತ್ಮರಾದ ಭೂಮಿ ಇದು. ಈ ಕಾಲಕ್ಕೆ, ನಮ್ಮ ಕಾಲಕ್ಕೆ ಇದು ಸ್ವಪ್ನ ವಿಚಾರ ಅಲ್ಲ. ಹಾಗಿರುವಾಗ ಇಂತಹ ಒಂದು ಒಳ್ಳೆಯ ತಳಿಯನ್ನ ಉಳಿಸಿಕೊಳ್ಳುವುದಕ್ಕೆ ಎಲ್ಲ ತಾಯಂದಿರು ಮೊದಲು ಪ್ರಯತ್ನ ಮಾಡಬೇಕು. ಹೆಣ್ಣು ಮಕ್ಕಳು ಹಾಳಾಗುವುದರಲ್ಲಿ ತಾಯಂದಿರ ಪಾತ್ರ ಉಂಟು. ಆಪಾದನೆ ಅಲ್ಲ ಇದು, ನಿಮಗೂ ಗೊತ್ತಿಲ್ಲ ಅದು. ನನಗಂತೂ ಈ ಸುಖ ಸಿಕ್ಕಲಿಲ್ಲ, ನಿಂಗಾದ್ರೂ ಸಿಕ್ಕಲಿ. ಬಟ್ಟೆ ಕಡಿಮೆ ಹಾಕೊಳ್ಳೋದೇ ಸುಖವೇ? ಹಾಗನ್ನೂ ಅಲ್ಲಲ್ಲ. ಮಾನ ಮರ್ಯಾದೆಯಿಂದ ನಮ್ಮ ಹೆಣ್ಣು ಮಕ್ಕಳನ್ನು ಬೆಳೆಸುವ ವಿಚಾರದಲ್ಲಿ ಬಹಳ ಕೆಲಸ ಆಗಬೇಕಾಗಿದೆ. ಭಯಂಕರ ಕಷ್ಟ. ಈ ಮೊಬೈಲ್ ಮನುಷ್ಯರನ್ನು ಹಾಳು ಮಾಡ್ತದೆ. ಮೊಬೈಲ್ ಕೊಡದೇ ಇರೋದಕ್ಕೆ ಆಗ್ತದಾ? ಶ್ರೀಯುತರು ಹೇಳಿದ್ರು, ಮೊಬೈಲ್ ಎಂತ ಮಾಡುದು? ಟಿವಿ ಎಷ್ಟು ಹಾಳು ಮಾಡ್ತದೆ ನಮ್ಮ ಅಡ್ವರ್ಟೈಸು. ಇಡೀ ಸಮೂಹದಲ್ಲಿ ಇಂಥ ಪರಿಸ್ಥಿತಿ ಇರುವಾಗ ನಾವು ಎಷ್ಟು ಕಾಳಜಿಯಿಂದಲೂ ಇದ್ರೂ ಕಡಿಮೆ. ಆದ್ರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದರಿಗೆ, ನಮ್ಮವರಿಗೆ ನಾವೇ ಬುದ್ಧಿ ಹೇಳಬೇಕು. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಪರಸ್ಪರ ನಮ್ಮ ಮುಖ ನೋಡಿಕೊಂಡು, ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ಬದುಕಿಗೆ ಒಂದು ಆದರ್ಶವಾಗುವ ರೀತಿಯಲ್ಲಿ, ಜಗತ್ತಿಗೊಂದು ಆದರ್ಶವಾಗುವ ರೀತಿಯಲ್ಲಿ ಹವ್ಯಕರು ಮುಂದಿನ ದಿನಗಳಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾದದ್ದು 21ನೇ ಶತಮಾನದ ಬಹಳ ಮುಖ್ಯವಾದ ಸಂಗತಿ ಅನ್ನೋದನ್ನು ಈಗ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಮೊದಲನೆಯ ಗೋಷ್ಠಿ ಎಲ್ಲ ಗಣ್ಯರ ವಿಚಾರಧಾರೆಯಿಂದ ಯಶಸ್ವಿಯಾಗಿ ನೆರವೇರಿದೆ.